व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशदैरंशभिप्लावयन् मामाविर्भूयादनगमहिमा मानसे वागधीशः नमस्ते प्राणेश प्रणति विभुवा यावनिमगाः नमः स्वामिन् रामप्रियतमनमन् गुरुगुण नमस्तुभ्यं भीमप्रबलतमकृष्णेष्टभगवन् नमः श्रीमन्मध्वप्रदिश सुदृशन्नो जय जय श्रीगुरुभ्यो नमः नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवग्नम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಶಾಂತಿ ಪರ್ವದ 100ನೇ ಪ್ರವಚನ. ಭೀಷ್ಮರು ಧರ್ಮರಾಜಾದಿಗಳಿಗೆ ಅವನ ಪ್ರಶ್ನೆಯ ನೆಲೆಯಲ್ಲಿ ರಾಜನ ಧರ್ಮಗಳನ್ನು ತಿಳಿಸಿಕೊಡ್ತಾ ಇದ್ದಾರೆ. ಹೇಗೆ ಶತ್ರುಗಳ ವ್ಯವಸ್ಥೆಗಳನ್ನೆಲ್ಲ ನಡೆಸಲಿಕ್ಕೆ ಇದೆ, ಒಳಗಿನ ಶತ್ರುಗಳನ್ನು ಹೇಗೆ ಕಂಟ್ರೋಲ್ ಮಾಡಲಿಕ್ಕಿದೆ ಎನ್ನುವುದಕ್ಕೆ ಕಾಲಕವೃಕ್ಷೀಯ ಮುನಿ ಕೋಸಲರಾಜ ಕ್ಷೇಮದರ್ಶಿಗೆ ಹೇಳಿದ ಮಾತುಗಳನ್ನು ಭೀಷ್ಮರು ಅವನ ಬಾಯಿಯಲ್ಲೇ ಹೇಳಿಸಿದ ಹಾಗೆ ಸಂವಾದವನ್ನು ತಿಳಿಸಿಕೊಡ್ತಾ ಇದ್ರು. ಒಳಗೆ ಕೂತಿರತಕ್ಕಂತಹ ಸಂಪತ್ತನ್ನು ಕಬಳಿಸಿರುವ ಮಂತ್ರಿಗಳನ್ನು ಹೇಗೆ ಮಟ್ಟ ಹಾಕಬೇಕು ಎನ್ನುವುದರ ಬಗ್ಗೆ ಮತ್ತೆ ರಾಜ ಕೇಳಿಕೊಂಡಾಗ ಮುನಿ ಬಹಳಷ್ಟು ಬಗೆಯ ಉಪಾಯಗಳನ್ನು ಹೇಳಿದ. ರಾಜನೇ ಸಾಕಿರತಕ್ಕಂತಹ ಒಟ್ಟಿಗೆ ಇರುವವರು ಹೇಗೆ ಬೊಕ್ಕಸವನ್ನು ಲೂಟಿ ಮಾಡುತ್ತಾರೆ, ಮೋಸಗೊಳಿಸ್ತಾರೆ, ರಾಜನಿಗೆ ಹೇಗೆ ಗೊತ್ತಿಲ್ಲದೆ ಅಂತಹ ಧೂರ್ತರ ನಡುವೆ ಆತ ಶುದ್ಧನಾಗಿ ಬದುಕಿದ್ದಾನೆ. ಬಹಳ ಕಷ್ಟವಾದ ಪರಿಸ್ಥಿತಿಯಲ್ಲಿ ನಾನು ಇಲ್ಲಿ ಕೆಲವು ದಿನಗಳನ್ನು ಕಳೆದೆ ಅಂತ ಹೇಳುವ ಆತ ತನ್ನ ವಾಯಸವಿದ್ಯೆ ಅಂತ ಹೇಳಿಕೊಳ್ಳುವ ನೆಲೆಯಲ್ಲಿ ಅಮಾತ್ಯರನ್ನೇನು ಹೊರಗೆ ತಂದ ಅವರ ಕೆಟ್ಟತನವನ್ನು, ಅವರನ್ನು ಹೇಗೆ ಹಿಡಿಸಿ ಹಾಕಬೇಕು ಹೇಳುವುದಕ್ಕೆ ಉಪಾಯಗಳನ್ನೆಲ್ಲ ಹೇಳುತ್ತಾನೆ. ರಾಜನಿಗೆ ಕೆಲವರನ್ನೆಲ್ಲ ಸಮಾಧಾನದಿಂದ ಹೇಳಿದರೆ ನಡೀತದೆ. ಸಾಮದ ವಿಶೇಷವಾದ ಉಪಾಯವನ್ನು ಬಳಸಿದಾಗ ಅವರು ಸ್ವಲ್ಪ ಕಂಟ್ರೋಲಿಗೆ ಬರ್ತಾರೆ. ಸಾಮಪೂರ್ವಂತ ಕೇಶಾಂಚಿತ್ ಎಲ್ಲ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಮತ್ತೆ ಕೆಲವರನ್ನೇನು ಮಾಡಬೇಕು ಹೇಳಿದ್ರೆ ಬೇದೇನಚ ಪರಸ್ಪರಂ, ಅವರಲ್ಲೇ ಪರಸ್ಪರ ತಿಕ್ಕಾಟ ಬರುವಂತೆ ಮಾಡಿ ಆಗ ಒಬ್ಬರೊಬ್ಬರು ಹೇಳಿಕೊಳ್ಳುತ್ತಾರೆ. ನೀನ್ ಕದ್ದದ್ದು, ನೀನ್ ತಿಂದದ್ದು, ನೀನು ಅನ್ಯಾಯ ಮಾಡಿದ್ದು ಅಂತ ಹೊರಗೆ ಬರ್ತದೆ ಸುಮಾರಾಗಿ. ಹೀಗೆ ಒಬ್ಬೊಬ್ಬನನ್ನು ಹಿಡಿಸಿ ಹಾಕಿ ಒಬ್ಬನಿಂದೊಬ್ಬರನ್ನು ಹಿಡಿಸಿ ಹಾಕುವಂತೆ ಮಾಡಿ ರಾಜ ನೋಡ್ಬೇಕು. ಹಾಗೂ ನಡೀತದೆ ಅಂತ. ಮತ್ತೆ ದಾನ ಕೊಟ್ಟೇನು ಪ್ರಯೋಜನ ಇಲ್ಲ. ಹಾಗಾಗಿ ಅವರಲ್ಲೇ ವೈರಂ ಕಾರಯ ಭೂಪಾಲ ಪಶ್ಚಾತ್ ದಂಡಂ ಪ್ರಚೋದಯ, ಅವರಿಗೆ ಯುದ್ಧ ಬರುವಂತೆ, ಗಲಾಟೆ ಹೇಳುವಂತೆ, ಒಳಗಿಂದ ಕಲಹ ಆಗುವಂತೆ ಮಾಡಿ ಆನಂತರ ನೀನು ಅವರೇ ದೂರ ತರ್ತಾರಲ್ಲ, ಆಗ ಒಳ ಹಾಕಿದ್ರೆ ಆಯ್ತು, ದಂಡ ಪ್ರಯೋಗ ಮಾಡಿದ್ರಾಯ್ತು ಅಂತ ಹೇಳಿ ಹೀಗೆ ಹೇಳಿಕೊಡುತ್ತಾನೆ. ಮೊದಲೇ ಅಲ್ಲಿ ಯಾವನು ಹಾಳಿನವ ಇದ್ದಾನೆ ಮಂತ್ರಿ, ಇನ್ನೊಬ್ಬ ಕೆಟ್ಟವನ ಜೊತೆಯಲ್ಲಿ ಅವನನ್ನು ಹೊಡಿಸುವೆ. ಅಶುದ್ಧಂ ಸಚಿವಂ ರಾಜನ್ ಅಶುದ್ಧೇ ನೈವ ನಾಶೆ. ಅವರವರೇ ಹೊಡ್ಕೊಂಡು ಸತ್ರು ಪರವಾಗಿಲ್ಲ, ಹೊರಗೆ ಹೋದ್ರೂ ತೊಂದರೆ ಇಲ್ಲ. ಹಾಗಾಗಿ ಅವರವರನ್ನೇ ಎತ್ತಿ ಕಟ್ಟುದು, ಬೇಡದಿದ್ದವರನ್ನ ಜೊತೆಯಲ್ಲಿ ಹೊರಗೆ ಹೋಗುವಂತೆ ಮಾಡುವ ವ್ಯವಸ್ಥೆ. ನಾನು ಈ ರೀತಿಯಾಗಿ ಅವರ
ನಾಶವನ್ನು ಬಯಸ್ತಾ ಇದ್ದೇನೆ ಅಥವಾ ಹೇಳುತ್ತಾ ಇದ್ದೇನೆ ಅಂದ ತಕ್ಷಣ ನನಗೇನು ಅವರ ಮೇಲೆ ಕೋಪ ತಾಪ ರಾಗದ್ವೇಷಗಳ ಕತೆ ಅಲ್ಲ. ನಾವು ಬ್ರಾಹ್ಮಣರು, ನಮಗಿಷ್ಟೇ ಸ್ವಸ್ತಿ ಇಚ್ಛಾಮಹ, ನಾವೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳುವವರು. ಭವತಃ ನಿನಗೂ ಪರೇಶಾಂಚ ಯಥಾತ್ಮನಃ, ನಮಗೆ ಒಳ್ಳೆಯದಾಗಬೇಕು ಅಂತ ನಾವು ಹೇಗೆ ಪ್ರಯತ್ನಿಸ್ತೇವೆ, ಇಷ್ಟಪಡುತ್ತೇವೆ, ಹಾಗೆ ನಾವು ಮಗದೊಬ್ಬರಿಗೂ, ನಿನಗೂ ರಾಜನಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳುವವರು ನಾವು ಬ್ರಾಹ್ಮಣರು. ಆದರೆ ನನಗೆ ನಿನಗೇನು ಸಂಬಂಧ ಅಂದ್ರೆ, ನಿನ್ನ ತಂದೆಯ ಗೆಳೆಯ ನಾನು, ನಿನಗೆ ಗೊತ್ತಿಲ್ಲ ಅದು. ಹಾಗಾಗಿ ಪಿತುಸ್ಸಕಾಚ ಭವತಃ ಸಮ್ಮತಃ ಸತ್ಯಸಂಗರ, ನಿನ್ನಪ್ಪ ನನ್ನನ್ನು ಮೆಚ್ಚಿಕೊಂಡ ಗೆಳೆಯ ನಾನು, ಅವರಿಗೆ ಬೇಕಾದವ, ಸತ್ಯನಿಷ್ಠೆಯಿಂದ ನಡೆದವ. ಮತ್ತೀಗ ಅಂದ್ರೆ ನಿನ್ನಪ್ಪ ಸತ್ತ ಬಳಿಕ ನಾನು ಹೊರಟೆ ಅಂತಾನೆ. ಅಪ್ಪನನ್ನು ನೇರ ಸತ್ತಂತೆ ಹೇಳ್ತಾ ಇಲ್ಲ ಇವ ಹೇಳುವಾಗ. ವ್ಯಾಪನ್ನೇ ಭವತಃ ರಾಜ್ಯೇ ರಾಜನ್ನ ಪಿತರಿ ಸಂಸ್ಥಿತಿ ಅಂತಾನೆ. ರಾಜನನ್ನು ಪಿತೂರಿ ಮಾಡಿ ತೆಗೆದ ಹಾಗೆ ಉಂಟು ಇವನು ಹೇಳುವ ವಾಕ್ಯ ನೋಡಿಕೊಂಡ್ರೆ. ಒಟ್ಟು ಸತ್ತ ಬಳಿಕ ಅಂತ ಶಬ್ದ ಕೇಳುತ್ತದೆ, ನೇರ ಸತ್ತ ಬಳಿಕ ಅಂತ ಅರ್ಥ ಆಗ್ತಾ ಇಲ್ಲ. ಅವನನ್ನು ಸಾಯುವಂತೆ ಮಾಡಿರಬೇಕು ಇಲ್ಲಿ ಶಬ್ದ ಕೇಳಿ. ವ್ಯಾಪನ್ನೇ ಅಂತ ಹೇಳಿದಾಗ ಸರಿಯಾಗಿ ಅವನಲ್ಲ, ಏನೋ ಒಂದು ವಿಶಿಷ್ಟವಾದ ನೆಲೆಯಲ್ಲಿ ಆತ ಹೋಗಿರಬೇಕು. ಅಂತೂ ಒಳ ಆಡಳಿತೆಯಲ್ಲಿ ಏನೋ ಗದ್ದಲ ಆದಾಗೆ ಕಾಣ್ತದೆ. ಏನೇ ಇರಲಿ, ಅಂತೂ ತಂದೆ ಇಲ್ಲದಾಗ, ತಂದೆ ಹೋದ ಬಳಿಕ ನಾನು ಹೊರಟಿದ್ದೇನೆ ಅಂತ ಇವನ ವಾಕ್ಯ ಅಷ್ಟೆ. ಸರ್ವಕಾಮಾನ್ ಪರಿತ್ಯಜ್ಯ ತಪಸ್ತಪ್ತಂ ತದಾ ಮಯ, ನಾನಾಗ ಎಲ್ಲ ಇಷ್ಟಗಳನ್ನು, ಬಯಕೆಗಳನ್ನು, ಭೋಗಗಳನ್ನೆಲ್ಲ ಬಿಟ್ಟು ನಾನು ತಪಸ್ಸು ಮಾಡಿದೆ. ಹಾಗಾಗಿ ರಾಜನಿಗೆ ತುಂಬಾ ಇಷ್ಟನಾದ ನಾನು ರಾಜನ ಕೊನೆಯಲ್ಲಿ ನನ್ನ ಕೊನೆ ಆಗುವಾಗಿತ್ತೇನೋ ಎನ್ನುವ ಭ್ರಮೆ ಬರ್ತದೆ ನಮಗೆ, ಊಹಿಸಬಹುದು. ಆದ್ರೆ ಅವನೇ ಸ್ಪಷ್ಟ ಹೇಳಲಿಲ್ಲ. ನಾನು ಎಲ್ಲವನ್ನು ತೊರೆದು ತಪಸ್ಸಿಗೆ ಹೋದೆ ಅಂದಾಗ ಇಲ್ಲಿ ಏನೋ ಎಡವಟ್ಟಾಗಿದೆ, ಅದನ್ನು ಗಮನಿಸಿದ್ದಾನಿವ. ಒಳಗಿನ ತಕ್ಕಂತಹ ಮಂತ್ರಿಗಳ ಪಿತೂರಿಯಲ್ಲಿ ರಾಜನಿಗಾದ ಅನ್ಯಾಯ, ತನಗಾದಂತಹ ನಷ್ಟ ಇವನ್ನೆಲ್ಲ ತಿಳಿದುಕೊಂಡೀಗ ಅಂಥದ್ದು ಮತ್ತೆ ಆಗಬಾರದು ಅಂತ ಸ್ನೇಹಾತ್ ತ್ವಾಂತು ಬ್ರವೀಮ್ಯೇತತ್ ಮಾ ಭೂಯಃ ವಿಭ್ರಮೇದಿತಿ. ನೋಡಿ, ವಿಭ್ರಮ ಶಬ್ದ ಹಾಕಿದ್ರಿಂದ ಇನ್ನೊಮ್ಮೆ ಇಂತಹ ಒಂದು ಎಡವಟ್ಟ ಆಗಬಾರದು, ದುರಂತ ಆಗಬಾರದು ಹೇಳುತ್ತಾನೆ. ಇದರಿಂದ ಒಂದ್ಸತಿ ಆಯ್ತು ಅಂತ ಕಾಣುತ್ತೆ. ಅದು ಈ ರಾಜನಿಗಾದ್ರೂ ಇರಲಿ, ಈಗ ದೊಡ್ಡವನಾಗಿದ್ದಾನಿವ. ತಂದೆ ಸಹಜವಾಗಿ ಸತ್ತಿದ್ರು, ಇವ ಆಡಳಿತಕ್ಕೆ ಬಂದ್ರು, ಇವ ಇರಲಿಲ್ಲ. ಅದೇ ತಂದೆಯನ್ನು ಆಶ್ರಯಿಸಿಕೊಂಡು ಬಂದಿರತಕ್ಕಂತಹ ಮಂತ್ರಿಗಳೆಲ್ಲ ಇದ್ದಾರೆ, ಇವನನ್ನು ಕಬಳಿಸ್ತಾ ಇದ್ದಾರೆ. ಈಗ ಬಾಯ್ಬಿಟ್ಟಂತ ಹೇಳಿದೆ ಇವ, ನೀನು ಯಾರಿಂದ ಇಲ್ಲಿ ಯಾರನ್ನೆಲ್ಲ ನಿನ್ನ ಸಾಕ್ತಾ ಇದ್ದೆ ಅವರೇ ನಿನ್ನನ್ನು ಹೊಡೆದುರುಳಿಸಿ ಮತ್ತೆ ರಾಜರಾಗಲಿಕ್ಕೆ ಕಾಯ್ತಾ ಇದ್ದಾರೆ ಅಂತ ಸ್ಪಷ್ಟ ಹೇಳಿದ ಇವ, ಯಾರೇನುವುದನ್ನೆಲ್ಲ. ಅದರಿಂದ ಹಿಂದಿನ ತನ್ನ ತಂದೆ ಇದ್ದಾಗಲೂ ಅಂಥದ್ದೇನೋ ವ್ಯಾಪಾರಗಳು ಹೆಚ್ಚು ಕಡಿಮೆಗಳಾಗಿರಬೇಕು. ಇದರಿಂದಾಗಿ ನಾನು ನಿನ್ನಪ್ಪನ ಗೆಳೆಯನಾದ್ರಿಂದ ನಿನ್ನ ಮೇಲಿನ ಪ್ರೀತಿಯಿಂದ ನೀನು ಮತ್ತೆ ಅನ್ನೋದ್ರಿಂದ ಒಂದ್ಸತಿ ಆಗಿದೆ ಅಂತ ಮತ್ತೆ ಇಲ್ಲಿ ನೀನು ಸಿಕ್ಕಿ ಬೀಳಬಾರದು. ನೀಗೆ ಅಲ್ಲಿ ಏನಕ್ಕೆ ಹೇಳ್ತಾನ ಅವನು ಸ್ಪಷ್ಟ, ರಾಜ್ಯೇನ ಅಮಾತ್ಯ ಸಂಸ್ಥೆನ ಕಥಂ ರಾಜನ್ ಪ್ರಮಾದ್ಯಸಿ. ನೀನು ಹೇಗಯ್ಯ ಬದುಕ್ತಾ ಇದ್ದಿ ಮಾರಾಯ, ಎಲ್ಲ ನೋಡಿಕೊಳ್ಳುವರು ಮಂತ್ರಿಗಳೇ ಆಗಿಬಿಟ್ಟಿದೆ ಅಂತ. ನೋಡಿ, ಮಂತ್ರಿಗಳು ಎಲ್ಲ ಕಬಂಧವಾವುಗಳಿಂದ ಎಲ್ಲವನ್ನು ಒಳಹಾಕಿಕೊಂಡಿದ್ದಾರೆ. ಯಾವುದೇ ಹೊತ್ತಿನಲ್ಲಿ ದಂಗೆ ಇದ್ದಿರಬಹುದು, ರಾಜನನ್ನು ಮುಗಿಸಿದ್ರು ಗೊತ್ತೇ ಆಗುವುದಿಲ್ಲ. ಅದನ್ನ ರಾಜ ಹೇಳುತ್ತಾ ಇಲ್ಲ ಅಂತೇಳಿ ಇವರೇ ಮುಗಿಸಿಬಿಟ್ಟು ಗೌಜಿಯಲ್ಲಿ ಅಲಂಕಾರ ಮಾಡಿಕೊಂಡು ಮೆರವಣಿಗೆ ಹಾಕಿ ಸುಟ್ಟಾಕಿ ಬಂದ್ರೆ ಮತ್ತೆ ಯಾರು ನೋಡುವವರು ಯಾರಿರ್ತಾರೆ? ಸಂಶಯಕ್ಕೆ ಯಾವನಾದ್ರೂ ಒಬ್ಬನಾದ್ರೂ ಹೇಳಬೇಕಲ್ಲ. ಹೀಗಾಗಿ ಈಗ ಇಡೀ ಆಡಳಿತಪುರ ಅಮಾತ್ಯರ ಕೈಯಲ್ಲಿ, ಮಂತ್ರಿಗಳ ಕೈಯಲ್ಲಿದೆ. ಜನರು ಮಂತ್ರಿಗಳೇ ಬೇಕು ಹೇಳುತ್ತಾರೆ. ಕೊನೆಗೆ ಅವು ಹೊರಗೆ ಹೋಗಿ ಹೇಳಿಬಿಡುತ್ತಾನೆ. ಇಂಥದ್ದೆಲ್ಲ ಅನಾಹುತಗಳಾಗ್ತವೆ. ಪ್ರಜೆಗಳ ಮಧ್ಯದಲ್ಲಿ ಸಿಗುವವರೆಲ್ಲ ಮಂತ್ರಿಗಳೇ. ರಾಜಿಗೆ ಹೇಳಿದ್ದಾನೆ, ನೀವೆಲ್ಲ ಪೂರ್ಣವಾದ ಸಹಾಯವನ್ನು, ಸೊತ್ತನ್ನು, ವ್ಯಾಪಾರದಲ್ಲಿ ಬರತಕ್ಕ ಲಾಭಾಂಶಗಳನ್ನೆಲ್ಲ ಕೊಡಬೇಕು ಅಂತ ಬಾ ಅಂತ ಹೇಳಿಬಿಟ್ಟಿದ್ದಾನೆ. ಇಲ್ಲಾದ್ರೆ ದಂಡಕ್ಕೆ ಸೇನಾಪತಿಗಳನ್ನೆಲ್ಲ, ಸೈನ್ಯವನ್ನೆಲ್ಲ ಕಳಿಸಿದ್ದಾನೆ. ನಾನಾದ್ರೆ ನಿಮ್ಮ ಪರವಾಗಿ ಹೇಳಿ ಬೇಡ ಅಂತ ತಿಳಿಸಿ
5ನೇ 1 ಪಾಲು, 6ನೇ 1 ಪಾಲು, 10ನೇ 1 ಪಾಲು ಸಿಕ್ಕಿದ್ರೆ ಸಾಕು ಅಷ್ಟೇ ಅಂತ ಹೇಳಿ ಬಾಯಿ ಮುಚ್ಚಿಸಿದ್ದೇನೆ. ಆದ್ರೂ ಕೇಳದೇ ಇದ್ದು ಕಳಿಸಿದ್ದಾನೆ. ಸೈನ್ಯ ನೋಡಿ, ಸೈನ್ಯ ಎಲ್ಲ ಬಂದಿದೆ ನಿಮ್ಮ ಹಳ್ಳಿಗೆ, ದೂರದಲ್ಲಿ ನಿಲ್ಲಿಸಿದ್ದೇನೆ. ಹಾಗಾಗಿ ನೀವು ಅಷ್ಟು ಇಷ್ಟು ಅಂತಲ್ಲ, ಎಷ್ಟಾದ್ರೂ ಕೊಟ್ಟು ಬಿಡಿ, ರಾಜನಲ್ಲಿ ನಾನು ಪೂರ ಕೊಟ್ಟಿದ್ದೇನೆ ಹೇಳುತ್ತೇನೆ ಅಂತ ಹೇಳಿ ಹೀಗೆಲ್ಲ ಮಾಡಿ ಎಷ್ಟೋ ಬೊಕ್ಕಸವನ್ನು ಕೊಳ್ಳೆ ಹೊಡೆದವರಿದ್ದಾರೆ. ರಾಜ ನಿಜವಾಗಿ ಹೇಳಿದ್ದೇ ಇಲ್ಲ. ರಾಜ ಸೈನ್ಯವನ್ನು ಕಳಿಸ್ಲಿಕ್ಕೆ ಹೇಳಿದ್ದು, ಮಂತ್ರಿಗಳನ್ನು ಪ್ರಜೆಗಳ ಮಧ್ಯೆಯಲ್ಲಿ ಬಿಟ್ಟದ್ದೇನು ಕೇಳಿದ್ರೆ, ಕ್ಷೇಮ ವಿಷಯ ತಿಳಿದು ಬನ್ನಿ, ತೊಂದರೆ ಯಾರಿಗಾದಿದ್ರೆ ಬೊಕ್ಕಸದ್ದೇನಾದ್ರೂ ಕೊಟ್ಟು ಬನ್ನಿ, ಎಲ್ಲಿಯಾದ್ರೂ ಅವರು ಗಿಫ್ಟ್ ರಾಜನಿಗೆ ಕೊಡ್ಲಿಕ್ಕಿದ್ರೆ ಅದನ್ನು ತಗೊಂಡ್ಬನ್ನಿ. ನೀವು ಎಲ್ಲಿಯಾದ್ರೂ ಹೆಚ್ಚು ಕಡಿಮೆ ಅನ್ಯಾಯ, ದೊಂಬಿ, ಗಲಭೆ, ದರೋಡೆಯವರು, ಕಳ್ಳವರು, ಕಾಕರಿದ್ರೆ ಅವರನ್ನು ಬಡಿಲಿಕ್ಕೆ ಸೈನ್ಯ ಒಂದು ಕೂಡ ಇರಲಿ, ಅವರ ಧೈರ್ಯಕ್ಕೆ ಈಗಿಂದೀಗಲೇ ಅಂತೇಳಿ ಅವನು ಕಳಿಸಿಕೊಟ್ಟದ್ದು. ಇಲ್ಲಿ ಮಂತ್ರಿಗಳು ಹೇಳಿದ್ದೇನು, ಹೋಗಿ ಇದನ್ನು ತೋರಿಸಿ ರಾಜ ಬಡಿಲಿಕ್ಕೆ ಕಳಿಸಿದ್ದಾನೆ, ತುಕುಡಿ ಹೊರಗೆ ನಿಲ್ಲಿಸಿದ್ದೇನೆ, ಹಳ್ಳಿಯ ಹೊರಗೆ ಇದ್ದದ್ದೆಲ್ಲ ಕೊಟ್ಟುಬಿಡಿ ಅಂತ ಅವನು ರಾಜ ಕೊಡ್ಲಿಕ್ಕೆ ಕಳಿಸಿದ್ರೆ ಮಂತ್ರಿ ಎಗರಿಸಿ ತಂದ. ಅದನ್ನೆಲ್ಲ ತನ್ನ ಮನೆಗೆ, ತನ್ನವರಿಗೆ, ಈ ಸೈನ್ಯದ ತುಕುಡಿಗಳಿಗೆಲ್ಲ ಹಂಚಿ, ಎಲ್ಲ ಅವನದ್ದೇ, ಸೇನಾಪತಿಗಳು ಅವನದ್ದೇ. ಹೀಗೆ ರಾಜನ್ ಅಮಾತ್ಯ ಸಂಸ್ಥೆನ ಅಂತಾನೆ, ರಾಜ್ಯನ ಅಮಾತ್ಯ ಸಂಸ್ಥೆನ. ಈಗ ಅಮಾತ್ಯನ ಕೈಯಲ್ಲಿ ಇದೆ ಈ ರಾಜ್ಯ, ನೀನು ಹೇಗೆಯ ಆರಾಮವಾಗಿ ಬದುಕಿದ್ದಿ ಅಂದ್ರೆ ಎಚ್ಚರಗೇಡಿಯಾಗಿ ನೀನು ಬದುಕ್ತಾ ಇದ್ದೀಯಲ್ಲ ಅಂತ ಕೇಳುತ್ತೆ. ಹೀಗೆ ಅವನಿಗೆ ತಿಳಿಸಿಕೊಟ್ಟು ರಾಜ ಅದೇ ರೀತಿಯಾಗಿ ಬಹಳ ಚೆನ್ನಾಗಿ ನಿನಗಾಗದವರನ್ನು ತೆಗಿತೇನೆ ಅಂತ ಹೇಳಿದವ ತೆಗೆದು ಚೆನ್ನಾಗಿ. ಮತ್ತೆ ಅಲ್ಲಿ ಅವನ ರಾಜ್ಯದಲ್ಲಿ, ಕ್ಷೇಮದರ್ಶಿ ರಾಜ್ಯದಲ್ಲಿ ನಂದಿಘೋಷ, ಆನಂದದ ಹಬ್ಬ ನಡೆಯಿತು. ಏಕಛತ್ರ ಮಹಿಕೃತ ಕೌಸಲ್ಯ ಯಶಸ್ವಿನೇ ಮುನಿ ಕಾಲಕವೃಕ್ಷೀಯ ಈಜೆ ಕ್ರತುಭಿಹಿ ಉತ್ತಮೈ. ಅವನು ಅಲ್ಲಿದ್ದುಕೊಂಡು ಮತ್ತೆ ಅವನ ಹಿಂದಿನ ಸಮುದಾಯದವರ ಇಲ್ಲಿದ್ದಿರಬೇಕು, ಬ್ರಹ್ಮವರ್ಗದವರು ಅಂದ್ರೆ ಪುರೋಹಿತ ವರ್ಗದವರೆಲ್ಲ. ಹಾಗಾಗಿ ಅವರ ಜೊತೆಯಲ್ಲಿ ಮತ್ತೆ ಬಹಳ ದೊಡ್ಡದಾದ ವಿಶೇಷವಾದಂತಹ ಈತನೇ ಕೇಳಿದ್ದ, ಕ್ಷೇಮದರ್ಶಿ ಕೇಳಿದ್ದ, ನನಗೆ ಒಳ್ಳೆ ಕರ್ಮಗಳನ್ನು ಮಾಡಿಸಯ್ಯ ಅಂತ. ಹಾಗಾಗಿ ದೊಡ್ಡ ದೊಡ್ಡ ಯಜ್ಞಗಳನ್ನೆಲ್ಲ ಮಾಡಿಸಿದ. ಮತ್ತೆ ಅಲ್ಲಿದ್ದುಕೊಂಡು ಮತ್ತೆ ಏಕಪ್ರಕಾರ ಇವನ ಮೇಲೆ ಭರವಸೆಯಲ್ಲಿಯೇ ರಾಜ್ಯ ಉಳಿಯುವಂತೆ ಮಾಡಿದ, ದೊಡ್ಡ ಅರಸನನ್ನಾಗಿ ಮಾಡಿದ ಅಂತ ಹೇಳಿ ಭೀಷ್ಮರು ಹೇಳುತ್ತಾರೆ ಕತೆ ಧರ್ಮರಾಜನಿಗೆ. ಹೀಗೆ ಮತ್ತೆ ಆತ ಅಲ್ಲಿ ಮಾಡಿಸಿದ್ದಾನು ಅಂತ ಹೊರಟೋಗಿರ್ತಾನೆ. ಎಲ್ಲ ನಡೆಸಿ ಒಂದ್ಸತಿ ಕುಳ್ಳಿರಿಸಿ ಎಲ್ಲ ಹಿಂದಿನ ನಿರ್ವ್ಯಾಜವಾದಂತಹ, ನಿರ್ಲಿಪ್ತರಾಗಿರತಕ್ಕಂತಹ, ಏನೂ ಫಲ ಬಯಸದ ಬ್ರಾಹ್ಮ ವರ್ಗ ಹಿಂದಿನದ್ದೆಲ್ಲ. ಹಾಗಾಗಿ ರಾಜನನ್ನು ಮತ್ತೆ ಕ್ಷೇಮ ಮಾರ್ಗದಲ್ಲಿ ಇರಿಸಿ ಹೋಗಿರ್ತಾನೆ. ಧರ್ಮರಾಜ ಮತ್ತೆ ಕೇಳುತ್ತಾನೆ ಭೀಷ್ಮರ ಹತ್ರ, ಕೆಲವರ ಪರಿಚಯಗಳನ್ನೆಲ್ಲ ಮಾಡಿಸಿಕೊಂಡವ. ಈಗ ಸೀದವಾಗಿ ಹೊರಗಿನವರ ಬಗ್ಗೆ ಮಾತಾಡ್ತಾನೆ. ಸಭಾಸದ, ನನಗೆ ಸಭೆಯಲ್ಲಿ ಬಂದಿರ್ತಾರಲ್ಲ ಎಲ್ಲ, ಅವರು ಹೇಗಿರ್ಬೇಕು ಅಂತ ನನಗೆ ಬೇಕು ಅಂತಾನೆ. ಸಹಾಯಾಶ್ಚ, ಮತ್ತೆ ನನಗೆ ಸಹಾಯ ಮಾಡುವವರೆಲ್ಲ ಇರ್ತಾರೆ, ಅವ್ರು ಎಂತವ್ರು ಬರಬೇಕು ಅಂತ ನನಗೆ ಲಕ್ಷಣ ಇರಬೇಕು. ಸುಹೃದಶ್ಚ, ನನ್ನ ಗೆಳೆಯರು, ನನ್ನ ಮಿತ್ರವರ್ಗ ಹೇಗೆ ಬರಬೇಕು, ಇವರನ್ನು ಸಹ ಸುಹೃದಶ್ಚ ವಿಶಾಂಪತೆ. ಪರಿಚ್ಛದಾಹ ತಥ ಅಮಾತ್ಯ, ಪರಿವಾರದವರು, ರಾಜ ಪರಿವಾರ ಅಂತ ಇರ್ತದೆ. ಹಾಗೆ ಮಂತ್ರಿಗಳು, ಹಿಂದಿನ ಮಂತ್ರಿಗಳು ಬಂತು ಮತ್ತು ಮಂತ್ರಿಗಳ ಬಗ್ಗೆ ಕೇಳ್ತಾರೆ. ಒಟ್ಟಿಗಿರುವವರು ಅಂತ ಮಂತ್ರಿಗಳು ಅಂದ್ರೆ ಸಲಹೆಗಾರರು, ಹೌದು, ಎಲ್ಲ ಬಗೆಯ ಮಂತ್ರಿಗಳೇ ಇರ್ತಾರೆ. ಇವರೆಲ್ಲ ಕೀದೃಶಾಸ್ಯು ಪಿತಾಮಹ, ಇವರು ಹೇಗಿರಬೇಕು ಅಂತ ಕೆಲವರ ಲಕ್ಷಣ ಕೇಳುತ್ತಾನೆ. ಎಲ್ಲ ಗುಣವಂತಿಕೆಯಲ್ಲಿ, ಗುಣಮಟ್ಟಗಳಲ್ಲಿ ಹೇಳಬೇಕಾದ್ದು. ಅದರಿಂದ ನಮಗೆ ಕೇಳುವಾಗ ಅಂಥವ್ರು ಇಂಥವ್ರು ಹೇಳುವಾಗ ಎಲ್ಲ ಒಂದೇ ಬಗ್ಗೆ ಕಾಣುತ್ತದೆ, ಕೇಳುತ್ತದೆ. ಆದರೆ ಹೇಳಿಕೊಳ್ಳುವ ಒಂದು ಗೆರೆಗಳು ಖುಷಿ ಇರುತ್ತವೆ ಎನ್ನುವ ನೆಲೆಯಲ್ಲಿ ನಾವು ಅದನ್ನು ಮತ್ತೆ ಮೆಲುಕು ಹಾಕಲಿಕ್ಕೆ ಬೇಕು. ಅಲ್ಲ ಅಂತಾದ್ರೂ ನಾವು ಏನೊಂದಾದ್ರೂ ಆಗುವುದಾಗಿದ್ರೆ ರಾಜರ ಪರಿವಾರವೋ, ಸಭೆಯಲ್ಲಿನ ಮಂದಿಗಳು, ಸಹಾಯಕರು, ಗೆಳೆಯರು, ಮಂತ್ರಿಗಳಾಗದಿದ್ರು ಆಗಿಸಿಕೊಳ್ಳಬಹುದೇನೋ. ನಾವು ನಮ್ಮ ಮನೆಯಲ್ಲಿ ಅಥವಾ ನಮ್ಮ ಊರಿನಲ್ಲಿ, ನಮ್ಮ ಸಂಘ ಸಂಸ್ಥೆಗಳಲ್ಲಿಯೋ ನಾವು ಗುಣವಂತರಾಗಿ ಒಬ್ಬ ನೇತಾರನಾಗಿ ಬದುಕುವುದಾದ್ರೆ ಇಂತಹ ಲಕ್ಷಣಗಳ ಬಗ್ಗೆ ಚಿಂತನೆ ಮಾಡುವುದು ಚಂದ. ಪೂರ್ಣ ಪ್ರಮಾಣದಲ್ಲಿ ಅಲ್ಲಿ ಆದ್ರೂ 10 ಬಗೆಯಲ್ಲಿ ಆದ್ರೂ ಒಂದೆರಡುಗಳನ್ನಾದ್ರೂ ಮೈಗೂಡಿಸಿಕೊಳ್ಳುವಲ್ಲಿ ಒಂದು ಸಾರ್ಥಕ್ಯ ಇರುತ್ತದೆ ಎನ್ನುವ ನೆಲೆಯಲ್ಲಿ ಇದರ ಚಿಂತನೆಯನ್ನು ಸಾಗಿಸುವುದು ಚಂದ. ಮೊದಲು ಹೇಳುತ್ತಾರೆ ಭೀಷ್ಮರು ಸಭಾಸದರ ಬಗ್ಗೆ. ಚೆನ್ನಾಗಿದೆ ಅದು ಮಾತು ಮಾತ್ರ. ಅಂದ್ರೆ ಸಭೆಯಲ್ಲಿ ಇರುವವರು, ಸಭೆಯಲ್ಲಿ ಬಂದು ಸೇರುವವರು. ಬುಧಾಲಿಗೆ ಹ್ರೀ ನಿಷೇವಾಹ ಅಂತಾನೆ. ಒಳ್ಳೆ ನಾಚಿಕೆ ಸ್ವಭಾವದವರು ಅಂತ ಹೇಳಿಬಿಟ್ಟ. ನಾಚಿಕೆ ಅಂದ್ರೆ ಸುಳ್ಳು ಹೇಳಲಿಕ್ಕೆ, ತಪ್ಪು ಮಾಡಲಿಕ್ಕೆ, ಅನ್ಯಾಯ ನಡೆಸಲಿಕ್ಕೆಲ್ಲ ಅವರಿಗೆ ನಾಚಿಕೆ ಬರಬೇಕು, ಅಧರ್ಮ ಮಾಡಲಿಕ್ಕೆಲ್ಲ.
ಅಂಥವರು ಸಭೆಯಲ್ಲಿ ಒಳ್ಳೆಯದು. ಅಂಥವರು ಬೇಕು. ಮುಲಾಜಿಲ್ಲದೆ ನಿರ್ಭಯವಾಗಿ ಶಾಸ್ತ್ರದ ಧರ್ಮದ ಯಾವುದರ ಪರಿವೆಯೇ ಇಲ್ಲದೆ ಅದನ್ನು ಧಿಕ್ಕರಿಸಿಕೊಂಡು ಬೇಕಾಬಿಟ್ಟಿಯಾಗಿ ಸುಳ್ಳು ಹೇಳುವ, ಅನ್ಯಾಯ ಮಾಡುವ ಇಂಥವರೆಲ್ಲ ನಾವು ಕೇಳ್ತೇವೆ ಕೆಲವೊಮ್ಮೆ. 10 ಜನರ ಎದುರಲ್ಲಿ ಆಗಲಿ ಅಥವಾ 10 ಜನರ ಸತ್ತನ್ನಾಗಲಿ ಹಾಳು ಮಾಡುವಾಗ, ಎಗರಿಸುವಾಗ ನಿಮಗೆ ನಾಚಿಕೆ ಆಗುವುದಿಲ್ವಾ? ಕೇಳದೆ ಎಂಥದಕ್ಕೆ ನಾಚಿಕೆ ಕೇಳಿದ್ರೆ ಇದೆ, ತಪ್ಪು ಮಾಡಲಿಕ್ಕೆ ನಾಚಿಕೆ, ಅಧರ್ಮ ನಡೆಸಲಿಕ್ಕೆ ಹೇಸಿಗೆ ಆಗಬೇಕು ಮನುಷ್ಯನಿಗೆ. ಅಂಥವರು ಸಭೆಯಲ್ಲಿ ಬರಬೇಕು. ನಮಗೆ ಧರ್ಮದ ಮೇಲೆ ಅಷ್ಟು ಅವರಿಗೆ ಬಿಗುತನ ಇರಲಿಕ್ಕೆ ಬೇಕು. ಅವರು ತಮ್ಮನ್ನು ತಾವೇ ತಪ್ಪು ಹೇಳಿಕೊಂಡ್ರೆ ನಿಂದಿಸಿಕೊಳ್ಳುವಂತಹ ಸ್ವಭಾವ, ಮುದುರಿಕೊಳ್ಳತಕ್ಕಂತಹ ಬಗೆ ಅವರಲ್ಲಿ ಇರಬೇಕು. ಈ ನಿಷೇವ ತಥಾ ದಾಂತಹ, ಒಳ್ಳೆ ನಿಗ್ರಹ, ಮಾಮೂಲಿಯರು, ಚಾಪಲಗಳಿಗೆಲ್ಲ ಒಳಗಾಗದವರು. ಸತ್ಯಾರ್ಜವ ಸಮನ್ವಿತಾ, ಸತ್ಯನಿಷ್ಠೆ, ನೇರ ಮಾತು, ನಡೆ ಇವೆಲ್ಲ ಬೇಕೇ ಬೇಕು. ವಕ್ರರು ಆಗಬಾರದು, ಮೋಸಗಾರರು, ಕಪಟ, ಕುಟಿಲತೆ ಇರಬಾರದು, ಒಳಗೊಂದು ಹೊರಗೊಂದು ಇಲ್ಲ. ಮತ್ತೆ ಶಕ್ತಾಹ ಕಥಯಿತು ಸಮ್ಯಕ್. ದೊಡ್ಡ ಪಾಯಿಂಟ್ ಯಾವುದು ಕೇಳಿದ್ರೆ ಸಭಾಸದರದ್ದು, ಅವರಿಗೆ ಹೇಳಲಿಕ್ಕೆ ಚೆನ್ನಾಗಿ ಬರಬೇಕು. ಎಂತ ಹೇಳಲಿಕ್ಕಿದೆ, ಕೇಳಲಿಕ್ಕಿದೆ, ಮಾತಾಡಲಿಕ್ಕಿದೆ ಸಭೆಯಲ್ಲಿ ಕೂತಾಗ ಅದರ ಬಗ್ಗೆ ಅವರಿಗೆ ಎಚ್ಚರ ಇರಬೇಕು. ಹೇಳಲಿಕ್ಕೆ ಬಾರದವ ಸಭೆಯಲ್ಲಿ ಬಂದು ಕೇಳಿಕೊಂಡು ಆಯ್ತರ್ಥ ಹಾಗೆ ಅಂತ ಹೇಳಿಕೊಂಡು ಓಡುವಾಗಿರಬಾರದು. ಸ್ಪಷ್ಟವಾಗಿ ವಿಷಯವನ್ನು ಮತ್ತೊಬ್ಬರಿಗೆ ಕಮ್ಯುನಿಕೇಟ್ ಮಾಡುವಾಗೆ ಅಲ್ಲಿ ಗೊತ್ತಿರಬೇಕು. ಹಾಗಿದ್ರೆ ಸಭೆಯಲ್ಲಿ ಅವರು ಅಲಂಕಾರ ಪ್ರಾಯರು ಅಂತ ಅರ್ಥ. ಶಕ್ತ ಕಥಯಿತು ಸಮೇತೆ ತಪಸ್ಯೋ ಸಭಾಸದ. ಇಂಥವರು ನಿನ್ನ ಸಭೆಯಲ್ಲಿ ಬರಬೇಕಯ್ಯ ಅಂತ. ನೋಡಿ, ಭೀಷ್ಮ ಎಷ್ಟು ಬಾಯಿ ಬಿಚ್ಚಿದ, ಆದ್ರೆ ಎಷ್ಟು ಬಾಯಿ ಮುಚ್ಚಿದ್ದ ನೋಡಿ. ದ್ರೌಪದಿ ಕೇಳಿದಾಗ ಸಭೆಯಲ್ಲಿ ಅವಳಿದ್ದು ಸಭೆಯ ಮುದುಕರಿಲ್ಲದ್ದು, ಇವರು ಮುದುಕರ, ಧರ್ಮದ ಬಗ್ಗೆ ಮಾತಿಲ್ಲದವರು ಅಂತ ಹೇಳಿ ಅವಳು ಮೂದಲಿಸಿದಾಗ ಮಾತಿದ್ದೇನು ಭೀಷ್ಮರದ್ದು. ಈಗ ಭೀಷ್ಮರ ಹೇಳ್ತಾರೆ ಶಕ್ತ ಕಥಯಿತು ಸಮ್ಯಕ್ ಅಂತ. ಚೆನ್ನಾಗಿ ಹೇಳುವ ಯೋಗ್ಯತೆ ಇದ್ದವನು ನಿನಗೆ ಸಭಾಸದರಾಗಬೇಕು ಹೇಳ್ತಾನೆ. ಮತ್ತೆ ಸಹಾಯಕರು ಹೇಗಿರ್ಬೇಕಂದ್ರೆ ನಿನ್ನ ಒಟ್ಟಿಗೆ ಇರ್ಬೇಕವರಯ್ಯ. ಅಮಾತ್ಯಾಹ ಅತಿ ಶೂರಾಷ್ಟ್ರ. ಇಲ್ಲಿ ಅಮಾತ್ಯರು ಮಂತ್ರಿಗಳು ಅಂತಲ್ಲ, ಮಂತ್ರಿಗಳು ಸಹಾಯಕರೇ ಇರಲಿ, ವಿಶೇಷವಾಗಿ ಜೊತೆಗಿರುವವರು ಅಂತ. ಸಹಾಯಕರು ಎಲ್ಲೂ ಇರುವುದಲ್ಲ, ನಿನ್ನೊಟ್ಟಿಗೆ ಇರಬೇಕು ಅವರು. ನಿನ್ನೊಟ್ಟಿಗೆ ಬಯಸುವವರು ನಿನಗೆ ಸಹಾಯಕರಾಗ್ತಾರೆ. ಅತಿ ಶೂರಾಷ್ಟ್ರ, ಒಳ್ಳೆ ಶೂರತನ ಬೇಕವರು. ಯಾಕೆಂದ್ರೆ ಸಹಾಯ ಮಾಡಲಿಕ್ಕೆ ನನ್ನಿಂದ ಆಗುದಿಲ್ಲ ಹೇಳಿದ್ರೆ ಯಾವತ್ತು ರೆಡಿ. ಶೂರತನ ಇರಬೇಕು ಅವರಿಗೆ, ಗಟ್ಟಿಮುಟ್ಟಿನವರಾಗಬೇಕು. ಮತ್ತೆ ಹಾಗೆ ಹೇಳಿಕೊಂಡು ಬಡಿಯವರಲ್ಲ, ಬ್ರಹ್ಮಣ್ಯಾಷ್ಟ, ಒಳ್ಳೆ ಶಾಸ್ತ್ರ, ಭಗವಂತ, ಧರ್ಮ ಇದರ ಮೇಲೆ ಎಚ್ಚರ, ಪ್ರೀತಿ ಇರುವವರು ಇರಬೇಕು. ಧರ್ಮಕರ್ಮದಲ್ಲಿ ಅವರ ಸಹಾಯ ನಮಗೆ ಬೇಕು. ಕೇವಲ ಸೋಷಿಯಲಿಸ್ಟ್ ಅಲ್ಲ ಅವರು ಒಳ್ಳೆ ರೀತಿಯಿಂದ ಬ್ರಹ್ಮಜ್ಞಾನಿಗಳಾಗಿ, ವೇದ ತಿಳಿದವರಾಗಿ, ಭಗವದೆಚ್ಚರವುಳ್ಳವರಾಗಿದ್ದುಕೊಂಡು ಬಹುಶ್ರುತ, ತುಂಬಾ ಕೇಳಿದವರಾಗಬೇಕು, ಪಾಠ ಕೇಳಿದವರಾಗಬೇಕು, ಬೊಗಳೆ ಬಂದವರಲ್ಲ, ಅಧ್ಯಯನ ಮಾಡಿದವರು. ಮತ್ತೆ ಅದರೊಟ್ಟಿಗೆ ಸುಸಂತುಷ್ಟಾಷ್ಟ ಕೌಂತೆಯ. ಮುಖ್ಯವಾದ ಪಾಯಿಂಟ್ ಏನು ಕೇಳಿದ್ರೆ, ಅವರು ಯಾವುದೋ ದುಡ್ಡಿಗೋಸ್ಕರ ನಿನ್ನ ಮೇಲೆ ದುಂಬಾಲು ಬಿದ್ದಿರಬಾರದು. ನಿಮಗೆ ಸಹಾಯ ಮಾಡುವುದು ಯಾಕೆ ಹೇಳಿದ್ರೆ ಸ್ವಾರ್ಥಕ್ಕಲ್ಲ, ಸಂತೋಷದಲ್ಲಿರಬೇಕು. ಯಾವತ್ತು ನೋಡಿದ್ರು ಫ್ರೀಯಾಗಿರಬೇಕು. ತುಷ್ಟಿ ಮನುಷ್ಯನನ್ನು ವಿಶೇಷವಾಗಿ ಗಟ್ಟಿ ಮಾಡ್ತದೆ. ಇಲ್ಲಾದ್ರೆ ಇನ್ನೊಬ್ಬರಿಗೆ ಸಹಾಯ ಮಾಡ್ಲಿಕ್ಕೆ ಹೋಗುವ ಸ್ವಯಂ ಒಂಥರ ಮನಸ್ಸಿನಲ್ಲಿ ಕೊರಗ್ತಾ ಇದ್ರೆ ಪ್ರಯೋಜನ ಏನಾಗುತ್ತೆ? ಆದ್ರಿಂದ ಒಳ್ಳೆ ಆರಾಮವಾಗಿರಬೇಕು ಅವನು, ದೈಹಿಕವಾಗಿಯೂ ಮಾನಸಿಕವಾಗಿಯೂ ಎಲ್ಲ ವಿಷಯಗಳಲ್ಲಿ. ಸುಸಂತುಷ್ಟಾಷ್ಟ ಅಂತಾನೆ ಬಹಳ ಚೆನ್ನಾಗಿ. ಕೌಂತೆಯ ಮಹೋತ್ಸಾಹಾಷ್ಟ ಕರ್ಮ. ನೀನು ಹೇಳಿದ ಕೆಲಸದಲ್ಲಿ ಅವರಿಗೆ ತಾತ್ಪರ್ಯ ಬೇಕು, ಪೂರ್ಣ ಪ್ರಯತ್ನ ಮಾಡಲಿಕ್ಕೆ ಅವರಲ್ಲಿ ವಿಶ್ವಾಸ ಇರಬೇಕು, ಅದರಲ್ಲಿ ಅವರು ತೊಡಗಿಕೊಳ್ಳಬೇಕು. ಅವರೊಂದೊಮ್ಮೆ ಉತ್ಸಾಹವನ್ನು ಕುಂಠನೆ ಮಾಡಿದ್ರೆ, ಕಮ್ಮಿ ಮಾಡಿದ್ರೆ ಕೆಲಸ ಆಗುವುದಿಲ್ಲ. ಹಾಗಾಗಿ ಅಂತ ಶೂರರು, ಅಂತ ಪ್ರಯತ್ನಶೀಲರು, ಇಂಥವರನ್ನು ತೇತಾನು ಸಹಾಯಾನ್ ಲಿಪ್ಸೇತಾಹ ಸರ್ವಾಸು ಆಪತ್ಸು ಭಾರತ. ಸಹಾಯ ಯಾವಾಗ? ಆಪತ್ಕಾಲದಲ್ಲಿ ಅಲ್ವಾ? ಹಾಗಾಗಿ ಇಂಥ ಆಪತ್ಕಾಲದಲ್ಲಿ ಯಾವುದಕ್ಕೂ ಅವರು ಸಿದ್ಧರಿರಬೇಕು ಆಪತ್ತಿಗೆ. ಹಾಗಾಗಿ ಆಪತ್ಕಾಲದಲ್ಲಿನ ಸಹಾಯಕರು ಹೀಗಿರಬೇಕು ಅಂತ ಬಹಳ ಚಂದವಾದಂತಹ ಕೆಲವು ಮಾತು. ಇನ್ನು ಗೆಳೆಯ ಅಂದ್ರೆ ಅದು ಸುಹೃತ್ ಅಂತ ಇಲ್ಲಿ ಶಬ್ದ ಧರ್ಮರಾಜನ.
ಸಮಾನವಾದ ಮನಸ್ಸು, ಬಹಳ ಒಳ್ಳೆಯದಾಗಿರತಕ್ಕಂಥ ಮನಸ್ಸು, ಮತ್ತೆ ಒಳ್ಳೆಯದು ಮಾಡಬೇಕೆನ್ನತಕ್ಕ ಹಂಬಲದ ಮನಸ್ಸು, ಅತ್ಯಂತ ಹತ್ತಿರದ ಗೆಳೆಯವ ಆ ಲೆಕ್ಕಾಚಾರದಲ್ಲಿ. ಇಂದ್ರ ಬಗ್ಗೆ ಹೇಳುವಾಗ ಭೀಷ್ಮರು ಹೇಳ್ತಾರೆ, ಒಳ್ಳೆಯವನು ಅವನನ್ನು ಒಳ್ಳೆಯ ರೀತಿಯಿಂದ ನೋಡಿಕೊಂಡಿದ್ರೆ ಅವನು ಯಾವತ್ತೂ ನಮಗೆ ಒಳ್ಳೆಯದು ಮಾಡುವುದರಲ್ಲಿ ತನ್ನನ್ನು ಪೂರ್ಣ ತೊಡಗಿಸಿಕೊಳ್ತಾನೆ ಹೊರತು ಮೋಸ ಮಾಡುವುದಿಲ್ಲ. ಗೆಳೆಯನ ಫಸ್ಟ್ ಲಕ್ಷಣ ಏನು ಕೇಳಿದ್ರೆ ಎಲ್ಲಿಯೂ ಅವನು ಕೈ ಕೊಡುವುದಿಲ್ಲ ಎನ್ನುವುದು ಇಷ್ಟೇ ಅಂತ ಹೇಳಿ ಅವನನ್ನು ಕೆಟ್ಟವನನ್ನೆಲ್ಲ, ರೌಡಿಯನ್ನು, ಗೂಂಡಾಗಳನ್ನೆಲ್ಲ ಗೆಳೆಯರನ್ನಾಗಿಸ್ಲಿಕ್ಕಿಲ್ಲ, ಅದು ಸರಿ ಇಲ್ಲ. ಗುಣಮಟ್ಟ ಒಳ್ಳೆದಿರಬೇಕು, ಕೈ ಕೊಡಬಾರ್ದು, ಮತ್ತೆ ನನ್ನಿಂದ ಆಗೋದಿಲ್ಲ ಅಂತ ಅವನು ಹೇಳಲಿಕ್ಕೆ ಹೋಗ್ಬಾರ್ದು. ಅಂದ್ರೆ ಆಗುವುದಿದ್ರು ಹೆಚ್ಚಿನವರೆಲ್ಲ ನೋಡುವ ಅದು ಅಂತ ಹೇಳಿ ಗೆಳೆಯರಾಗಿದ್ರು ತಪ್ಪಿಸಿಕೊಳ್ಳುವವರು ಜಾಸ್ತಿ ಜನ ಇರ್ತಾರೆ. ಕೆಲವೊಮ್ಮೆ ಪ್ರಸಂಗಗಳಲ್ಲಿ ಬಂದಾಗ ನಾನು ಯಾಕೆ ಸಿಕ್ಕಿ ಬೀಳಬೇಕಾಗತ್ತೆ ಅಂತ. ಸಿಕ್ಕಿ ಬೀಳುವ ಪ್ರಶ್ನೆ ಅಲ್ಲ ವಿಷಯ. ಆದ್ರೆ ನೀವು ಹೇಳ್ತಾರೆ, ಒಳ್ಳೆಯವನಾಗಿದ್ರೆ ಅವನ ನೀನು ಒಳ್ಳೆಯ ನೆಲೆಯಲ್ಲಿ ನೋಡಿಕೊಂಡಿದ್ರೆ ಅವನು ಖಂಡಿತವಾಗಿ ನಿನಗೆ ಮೋಸ ಮಾಡುವುದಿಲ್ಲ, ತನ್ನ ಅಸಹಾಯಕತೆಯನ್ನು ತೋಡಿಕೊಳ್ಳುವುದಿಲ್ಲ. ಗೆಳೆಯ ಬರುವುದು ಯಾವಾಗ? ಕೊನೆಯ ಕ್ಷಣದಲ್ಲಿ ಇರುವವನು ಗೆಳೆಯ ವಾಸ್ತವವಾಗಿ. ನೋಡಿ, ಮನುಷ್ಯ ಹೊರಟ, ಎಂದಾದ್ರೂ ಯಾರಾದ್ರೂ ಹೊರಡ್ತಾನೆ ನೋಡಿ, ಹೊರಡಲೇಬೇಕಲ್ಲ. ಹೊರಡುವಾಗ ಅವನೊಟ್ಟಿಗೆ ಕೆಲವರು ಬಂದ್ರು, ಏಕೆ ಅಂತ ನೋಡಿದ್ರೆ ಇನ್ನೇನಾದ್ರೂ ಅವನಂತೂ ಕೊನೆಯ ಹಂತದಲ್ಲಿ ನಮ್ಮ ಮೇಲೆ ಕೊಟ್ಟು ಹೋಗ್ತಾನೋ ಬಿಟ್ಟು ಹೋಗ್ತಾನೋ ಅಂತ ನೋಡುವ ಅಂತ. ಆಯ್ತು, ಅದು ಖಾಲಿ ಆಯ್ತು, ಕೈಯಲ್ಲಿ ಏನಿಲ್ಲ ಅವನದ್ದೀಗ. ಮತ್ತು ಹೊರಟ, ಹೋಗ್ಬೇಕಲ್ಲ. ಆಗ ಯಾರಿದ್ದಾರೆ ನೋಡಿದ್ರೆ ಯಾರು ಇಲ್ಲ ಅಕ್ಕಪಕ್ಕದಲ್ಲಿ, ಎಲ್ಲ ಬಿಟ್ಟು ಹೋಗಿದ್ದಾರೆ. ಯಾಕೆ? ಅವನಲ್ಲಿ ಏನಿಲ್ಲ ಇನ್ನು ಕೊಡ್ಲಿಕ್ಕೆ ಅಂತ. ಆದ್ರೆ ಒಬ್ಬ ಉಳಿದ. ಯಾಕೆ ಉಳಿದ ಕೇಳಿದ್ರೆ, ಅವನು ನೀನೇನು ಕೊಡ್ತೀಂತಲ್ಲ, ನನಗೇನು ಬೇಕು ಅಂತಲ್ಲ, ನಿನ್ ಪಾಡೇನು ಎನ್ನುವುದು ನಾನು ಯೋಚನೆ ಮಾಡ್ತಾ ಇದ್ದೇನೆ ಅಂತ. ಸ್ವಲ್ಪ ಹತ್ತಿರದ ಗೆಳೆಯವ. ಮತ್ತವನು ಗೊತ್ತಾಯ್ತು ಇವನು ಹೊರಟ ಅಂತ, ಇನ್ನಿಲ್ಲ ಅಂತ, ಹಿಂತಿರುಗುವುದಿಲ್ಲ ಅಂತ, ಇನ್ನು ಕೊನೆಯ ಉಸಿರವನದ್ದು ಅಂತ. ಆಗ ಯಾರಿದ್ದಾರೆ ನೋಡಿದ್ರೆ ಯಾರು ಇಲ್ಲ. ಆಗ ಎಲ್ಲೋ ಈಗ ಅವನ ನೆರಳು ಅವನ ಹತ್ತಿರ ಇಲ್ಲ. ನಾನು ಎರಡನೇ ಹಂತದಲ್ಲಿ ಹೇಳಿದ್ನಲ್ಲ, ಅದು ಅವನ ನೆರಳಿದ್ದದಾಗ. ಈಗ ಅವನಿಗೆ ನೆರಳು ಇಲ್ಲ. ಅದಕ್ಕಿಂತ ಮೊದಲು ಹೇಳಿದ್ನಲ್ಲ, ಅದೆಲ್ಲ ಅವನ ಬಂಧು ಭಗಿನಿಯರು, ಹತ್ತಿರದವರೆಲ್ಲ ಇದ್ದದ್ದು, ಸಂಸಾರದವರೆಲ್ಲ ಮಾಡಿಟ್ಟದ್ದಿದ್ರೆ ಕೊಟ್ಟೋಗ್ತಾನೆ ಅಂತ ತಿಳ್ಕೊಂಡು ಅವನನ್ನು ಪ್ರೀತಿಸುವ ನಾಟಕ ಮಾಡಿದ್ರು. ಕೊನೆ ಹೊತ್ತಿನಲ್ಲಿ ನೆರಳು ಅವನನ್ನು ಬಿಡ್ಲಿಲ್ಲ. ಈಗ ಇನ್ನು ನೆರಳು ಬೀಳುವುದಿಲ್ಲ. ಅವನು ಮಣ್ಣಾಗಿದ್ದಾನೆ, ಅವನು ಬೂದಿಯಾಗಿದ್ದಾನೆ. ಇನ್ನು ನೆರಳು ಎಲ್ಲಿಂದ ತರಬೇಕು ಅವನದ್ದು? ಹೀಗೆ ಕುಲೀನಃ ಪೂಜಿತಃ ನಿತ್ಯ ನಹಿ ಶಕ್ತಿ ನಿಗೂಹತ್. ಒಳ್ಳೆಯ ಗೆಳೆಯನಾಗಿದ್ರೆ ಅವನು ಏನು ಮಾಡಿದ್ರು ಅವನ ತನ್ನ ಶಕ್ತಿಯನ್ನು ನಿನಗಾಗಿ ಧಾರೆ ಎರಿತಾನೆ, ಮುಚ್ಚುಮರೆ ಇಲ್ಲದೆ ಅದನ್ನು ನಿನಗೆ ಸಮರ್ಪಿಸ್ತಾನೆ. ಅವನನ್ನ ಕೈ ಆಗುವುದಿಲ್ಲ, ಹೇಳುವುದಿಲ್ಲ. ಎಂತ ಹೊತ್ತಿ ಹೇಗೆ ಇರಲಿ, ಪ್ರಸನ್ನಂ ಅಪ್ರಸನ್ನಂ ವಾ ಪೀಡಿತಂ ಹತಮೇವ ಆವರ್ತಯತಿ ಭೂಯಿಷ್ಠ. ಮತ್ತೆ ಮತ್ತೆ ನಿನ್ನೆಡೆಗೆ ನಿನ್ನಲ್ಲಿ ಆತ ಸಹಾಯಕ್ಕೆ ಧಾವಿಸ್ತಾನೆ, ಇರ್ತಾನೆ, ಕೂತಿರ್ತಾನೆ, ಬರ್ತಾನೆ. ಅಂತವನು ನಿಜವಾಗಿ ಸ ಏಕಹಿ ಅನುಪಾಲಿತ. ಒಬ್ಬನಾಗಿದ್ರು ನೀನವನನ್ನು ಚೆನ್ನಾಗಿ ನೋಡಿಕೊಂಡ್ರೆ ಒಳ್ಳೆಯ ಗೆಳೆಯ ಅಂತ ಅರ್ಥ. ನೀನು ಎಂತಹ ಹಂತದಲ್ಲಿದ್ರೂ ನಿನ್ನನ್ನು ಆತ ಕೈ ಬಿಡುವುದಿಲ್ಲ. ಅವನಿಗೆ ನೀನು ಅವನ ಮೇಲೆ ನೀನು ಕೋಪಗೊಂಡ್ರು ಅವನದನ್ನು ಕ್ಷಮಿಸಿಕೊಂಡಿರ್ತಾನೆ. ನೀನು ಅವನಿಗೆ ಹಿಂಸೆ ಕೊಟ್ಟರು ಅವನದನ್ನು ಸಮರ್ಥಿಸ್ತಾನೆ, ಸುಮ್ಮನೆ ಇರ್ತಾನೆ. ಅದು ನಿಜವಾದ ಗೆಳೆಯ ಅಂತ. ಈಗ ಇನ್ನು ಮುಂದಕ್ಕೆ ಹೋಗ್ತಾ ಪರಿವಾರದವರ ಬಗ್ಗೆ ಮಾತಾಡಿದ ಭೀಷ್ಮ. ನಿನ್ನ ಸುತ್ತಮುತ್ತಲು ಇರುವವರು ಒಳ್ಳೆಯವರು ಇರಬೇಕಯ್ಯ. ಕುಲೀನಾಹ ದೇಶಜಾಹ ಪ್ರಾಜ್ಞಾಹ ರೂಪವಂತಹ ಬಹುಶ್ರುತಾಹ. ನೋಡಿ ನೋಡಿ ಹೇಳೋದು, ನಿನ್ನ ಹತ್ತಿರದವರೇ ಇರಬೇಕು, ನಿನ್ನ ಸುತ್ತಮುತ್ತಲು ಇರಬೇಕಾದವರು. ಯಾವ್ಯಾವ್ದು ಊರಿನವರು ನಿನ್ನ ಸುತ್ತ ಇರುವುದು ಅಂದ್ರೆ ಅರ್ಥ ಉಂಟಾ? ಅವ್ರು ಬರುವಾಗಲೇ ಆಗಿ ಹೋಗ್ತದೆ. ಅದನ್ನ ಪರಿವಾರ ಅಲ್ಲಿನವರದ್ದೇ ಮಾಡಿಕೋ ಹೇಳ್ತಾನೆ. ಮತ್ತೆ ಒಳ್ಳೆ ತಿಳಿದವರಾಗಿರ್ಲಿ, ದಡ್ಡರು, ಮೂಡರು, ಬೆಪ್ಪರು ಇವರನ್ನೆಲ್ಲ ಪರಿವಾರ ಮಾಡಿಕೊಳ್ಬೇಡ.
ಭಗವದೆಚ್ಚರವನ್ನು ಹೆಚ್ಚು ಸಂಪಾದನೆ ಮಾಡಿದವರು ಇರಲಿ, ನಿನಗೆ ದೇವರನ್ನು ಪರಿಚಯಿಸುವವರಾಗ್ಲಿ, ಮತ್ತೆ ಕಾಣ್ಲಿಕ್ಕೂ ಚಂದ ಇರಲಿ ನಿನ್ನ ಪರಿವಾರದವರು. ಯಾಕೆ ನಿನ್ನ ಪರಿವಾರದವರನ್ನು ನೋಡಿ ಪ್ರಜೆಗಳು ಹೇಸಿಕೊಳ್ಬಾರದು. ಲಟ್ಟಗಟ್ಟಿ ಒಳ್ಳೆ ಚಂದ ಚೆಲುವೆ ಎಲ್ಲ ಇರಬೇಕು. ಅದರೊಟ್ಟಿಗೆ ಬಹುಶ್ರುತ ತುಂಬಾ ಓದಿಕೊಂಡವರು ಇರಲಿ. ಏನೋ ಹರಟೆ ಪಟ್ಟಾಂಗ ಬೇಡದಿದ್ದದ್ದು ಅಮೇಧ್ಯ ಸಾಹಿತ್ಯದಲ್ಲಿಗೆ ತಮ್ಮ ಮಾತನ್ನು ಹೇಳುವವರು ಬೇಡ, ಅಮೃತ ಸಾಹಿತ್ಯವನ್ನು ಹೇಳುವವರು ಬೇಕು ಅಂತ ಕೇಳಿಕೊಂಡವರು ಬೇಕು ನನಗೆ. ಪ್ರಗಲ್ಭಾಶ್ಚ, ಒಳ್ಳೆ ಪಂಡಿತರು ಗಟ್ಟಿಮುಟ್ಟಾದ ಅನುರಕ್ತಾಶ್ಚ, ನಿನ್ನ ಮೇಲೆ ಅವರಿಗೆ ಪ್ರೀತಿ ಇರಬೇಕು ಪರಿವಾರದಲ್ಲಿ. ಅವ್ರು ಕತ್ತಿ ಹಿಡಿದ ಕೂತ್ರೆ ಪರಿವಾರ ಆಗ್ತದೇನು? ನಿನ್ನ ಮೇಲೆ ಪ್ರೀತಿ ಇದ್ದವರಾಗಬೇಕು. ಇಂಥವರು ನಿನಗೆ ತೇ ತಪಸ್ಸು ಪರೀಕ್ಷದ ಸುತ್ತಮುತ್ತಲಲ್ಲಿ ಇರಬೇಕಾದವರು ನೋಡು. ಮತ್ತೆ ಕೆಲವರು ಇರ್ತಾರೆ, ಇಲ್ಲ ಅಂತಲ್ಲ, ಅವ್ರ ಪ್ರಯೋಜನ ಇಲ್ಲ, ಅವ್ರು ದೌಷ್ಕಲೇಯಾಶ್ಚ, ಕೆಟ್ಟ ವಂಶದ ಪರಂಪರೆಯವರು, ಅವರಿಗೋಸ್ಕರ ನಿನ್ನನ್ನು ಸುತ್ತುವರಿದಿರ್ತಾರೆ. ನಿನಗೋಸ್ಕರ ಅವರಲ್ಲ, ಅವರಿಗೋಸ್ಕರ ನೀನು. ನಾನು ರಾಜ ಪರಿವಾರದವ ಅಂತ ಹೇಳಿಕೊಂಡು ಕೂತ್ಕೊಳ್ತಾರೆ. ಅವರು ಕೆಟ್ಟವರು ಮಾರಾಯ, ಅವರು ಲುಬ್ಧಾಶ್ಚ, ಅವರು ನಿನ್ನ ದುಡ್ಡಿಗೋಸ್ಕರ ಕಾಯ್ತಾ ಇದ್ದಾರೆ, ನಿನಗೇನು ಕೊಡುವುದಿಲ್ಲ, ಅವರು ಬಗ್ಗಿಸುವುದು ಮಾತ್ರ. ನೃಶಂಸಾಹ, ಅವರು ಕಠೋರಿಗಳು, ವಿಶ್ವಾಸ ಪಾತ್ರರು ಅಲ್ಲ, ಹಿಂಸೆ ಮಾಡ್ತಾರೆ ಅವರು ನಿನಗೆ. ಅದರೊಟ್ಟಿಗೆ ನಿರಪತ್ರ, ಅವರಿಗೆ ನಾಚಿಕೆ ಇಲ್ಲ ಅನ್ಯಾಯ ಮಾಡಲಿಕ್ಕೆ, ಕೇಸಿಗೆ ಆಗುವುದಿಲ್ಲ. ಕೆಲವರೆಲ್ಲ ಇದ್ದಾರೆ ರಾಜನ ಪರಿವಾರದವರು ಅಂತ ಹೇಳಿಕೊಂಡು ತಿರುಗ್ತಾರೆ ಅವರು, ಅಂತವರು ಮಾಡಿಕೊಳ್ಳಬೇಡ ನೀನು. ತೇತ್ವಾಂ ತಾತ ನಿಷೇವೇಯುಹು ಯಾವದಾರ್ದ್ರಕ ಬಾಣಯ, ಭೀಷ್ಮ ಹೇಳ್ತಾನೆ, ಇದ್ದಾರೆ ಸುತ್ತಮುತ್ತಲು ನಿಂದು ಸರಿ ಯಾವತ್ತಿನವರೆಗೆ, ಯಾವಾಗ ಇರ್ತಾರೆ, ನೀನೇನಾದ್ರೂ ಕೊಡ್ತಾ ಇದ್ರೆ ಇರ್ತಾರೆ. ಕೈ ಪಸೆ ಇರುವಾಗ ಇದ್ದಾರೆ ಹೇಳ್ತಾನೆ ನೋಡಿ. ಚಂಡಿ ಕೈ ಆದಾಗ ಬರ್ತಾರೆ, ಒಣಗಿದ್ದಂದ್ರೆ ಇರುವುದಿಲ್ಲ ಅಂತ. ಇದೊಂದು ಗಮ್ಮತ್ತು. ದಾನ ಹಾಕುವಾಗ ಕೈಗೆ ನೀರು ಹಾಕ್ಲಿಕ್ಕೆ ವಾಮನ ಕೇಳಿಕೊಂಡಲ್ಲ, ವಿಂಧ್ಯಾವಳಿ ತಂದು ಗಿಂಡಿಯಲ್ಲಿ ಬಲಿ ಕೊಡ್ತೇನೆ ಅಂತ ಕೈಗೆ ನೀರು ಹಾಕಿದ್ನಲ್ಲ. ಯತಿ ಹಸ್ತೆ ಜಲಂ ದದ್ಯಾತ್ ಭೈಕ್ಷಂ ದದ್ಯಾತ್ ಪುನರ್ಜಲಂ ಅಂತ. ಯತಿ ಹೇಳಿಕೊಡುವ ಮೊದಲು ನೀರು ಕೊಟ್ಟು ಮತ್ತೆ ಭಿಕ್ಷಾ ಅನ್ನವನ್ನು ಕೊಟ್ಟು ಮತ್ತೆ ನೀರು ಹಾಕಿ ಅವನ ಕಳಿಸುವ ಕೃತೆ ಇಲ್ವ? ಹಾಗೆ ಅರ್ಘ್ಯ ಪಾದ್ಯ ಉಪಚಾರ ಮಾಡಿದ ನಂತರ ದಾನಾದಿಗಳು ಅವರಿಗೆ ಕೈ ಒದ್ದೆ ಇರುವಷ್ಟೊತ್ತಿನಲ್ಲಿ ನಿನ್ನ ಪಾರ್ಟಿಯವರು, ಮತ್ತೆ ಒಣಗಿದ ತಕ್ಷಣ ಅವ್ರಿಗೆ ಕೊಟ್ಟದ್ದು ಮರೆತು ಹೋಗ್ತದೆ, ಮತ್ತೆ ಪುನಃ ಕೈ ಒದ್ದೆ ಮಾಡ್ಬೇಕು ಅವರದ್ದು. ನೋಡಿ ಇಲ್ಲಿ ಎಲ್ಲ ಕತೆ ಹೇಗೆ ಅಂದ್ರೆ ಕೈ ಬಿಸಿ ಮಾಡಬೇಕು ಅಂತ. ಕೈ ಬಿಸಿ ಮಾಡಿದ್ರೆ ಎಲ್ಲ ಇಲ್ಲೇ ಇರ್ತಾರೆ ಅಂತ. ಮತ್ತೊಂದು ಇದು ಒಂದು ಹಾಕಿ ಇನ್ನೊಂದುಂಟು, ಅವರನ್ನು ಚಪ್ಪೆ ಮಾಡುದು. ಎಲ್ಲ ಚಪ್ಪೆ ಆಗಿದೆ ಈಗ, ಆದ್ರಿಂದ ಯಾವ ಸುದ್ದಿ ಯಾರು ಮಾತಾಡೋದಿಲ್ಲ ಅಂತ. ಚಪ್ಪೆ ಮಾಡುದು ಅಂದ್ರೆ ಏನಾಯ್ತು, ಬಿಸಿ ಬಿಸಿ ಮೇಲಕ್ಕೆ ಬಾರದ ಅಂದ್ರೆ ಇದೇ ಅರ್ಥ ಶಬ್ದ. ಯಾವತ್ತು ಆರ್ದ್ರಕ ಬಾಣಯ, ಅವರ ಕೈಯೆಲ್ಲ ದುಡ್ಡು ಕೊಟ್ಟು ಬಾಯಿ ಮುಚ್ಚಿಸಿದ್ದಾರೆ. ಈಗೆಲ್ಲ ಚಪ್ಪೆ ಆಗಿದೆ, ಯಾವ ಕೇಸು ಇಲ್ಲ, ಎಲ್ಲ ಥಂಡಿ ಆಗಿದೆ, ಎಲ್ಲ ಬಾಯಿ ಮುಚ್ಚಿಸಿದ್ದಾರೆ ಅಂತಾರೆ. ಅಂದ್ರೆ ಇದು ಶಬ್ದ ಇಲ್ಲಿ ಯೂಸೇಜ್ ಹಾಗೆ ಉಂಟು. ಇವರೆಲ್ಲ ಕೆಟ್ಟವರು, ದುಡ್ಡಿನಲ್ಲಿ ನಿಂತವರು, ಬೇರೆ ಹೊತ್ತಿಗೆ ಬರುವುದಿಲ್ಲ. ಇಂಥ ಪರಿವಾರ ನಿನಗೆ ಬೇಡ ಅಂತ. ದೇಶಕಾಲ ವಿಧಾನ ಜ್ಞಾನ, ಮತ್ತೆ ಮಂತ್ರಿಗಳ ಬಗ್ಗೆ ಅಮಾತ್ಯರ ಬಗ್ಗೆ ಕೇಳಿದ್ದ. ಎಂಥವ್ರು ಬೇಕು ಅಂತ ಮತ್ತೊಮ್ಮೆ ಅವರು ಒಳ್ಳೆ ತಿಳ್ಕೊಂಡವರು ಬೇಕು. ಯಾವ ದೇಶಕ್ಕೆ ಯಾವ ಕಾಲಕ್ಕೆ ಹೇಗೆ ಏನು ನಡೆಸಬೇಕೆನ್ನುವ ಪೂರ್ತಿ ಎಚ್ಚರ ಅವರಲ್ಲಿ ಇರಬೇಕು. ದೇಶಕಾಲ ವಿಧಾನ ಜ್ಞಾನ ಅದನ್ನೆಲ್ಲ ರಾಜ ಹೇಳಿಕೊಡ್ಬೇಕಾಗಿಲ್ಲ ಅವರಿಗೆ. ಮತ್ತೆ ಅಂಥವರು ಮಂತ್ರಿಗಳು, ಸಲಹೆಗಾರರು, ಭರ್ತೃಕಾರ್ಯ ಹಿತೈಷಿಣ, ರಾಜನ ಕೆಲಸ ಮಾಡುವುದರಲ್ಲಿ ಅವರಿಗೆ ತುಂಬಾ ಆಸೆ ಇರಬೇಕು. ಇಷ್ಟಪಟ್ಟವರು ಮಾಡಬೇಕು ಅದನ್ನು, ಕಷ್ಟಪಟ್ಟು ಅಲ್ಲ. ಅಂಥದ್ದಿದ್ರೆ ಅವರು ನಮಗೆ ನಿಜವಾಗಿ ಮಂತ್ರಿಗಳು. ಕುಲೀನಾನ್, ಶೀಲ ಸಂಪನ್ನಾನ್, ಇಂಗಿತಜ್ಞಾನ್, ಅನಿಷ್ಠುರಾನ್, ಭಯಂಕರ ರಾಜನ ಮೇಲೆ ನಿಷ್ಠುರವಾಗಿ ಮಾತಾಡುವ, ಸಿಡಿಗುಡಿಗೊಳ್ಳುವ ಅವರೆಲ್ಲ ಬೇಡ. ಮತ್ತೆ ರಾಜನ ಅಭಿಪ್ರಾಯ ಏನು ಚೆನ್ನಾಗಿ ಅರ್ಥ ಆಗ್ಬೇಕು ಅವರಿಗೆ. ನೀನು ಹಾಗೆ ಹೇಳಿದೆ, ನನಗೆ ಅಭಿಪ್ರಾಯ ಗೊತ್ತಾಗ್ಲಿಲ್ಲ, ಹಾಗೆ ಹೇಳಬಾರ್ದು. ಇಂಗಿತಜ್ಞಾನ್, ರಾಜನ ಮೋರೆಯಿಂದ ಎಕ್ಸ್ಪ್ರೆಷನ್ಸ್ ಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಅವರ ಸನ್ನೆಯಿಂದ ಗೊತ್ತು ಮಾಡಿಕೊಳ್ಳತಕ್ಕಂಥ ವ್ಯವಸ್ಥೆ ಇದ್ದವರು. ರಾಜನ ಭಾವವನ್ನು ಹತ್ತಿರದಲ್ಲಿದ್ದಾಗ ಸ್ವಭಾವ ಚಿಂತನೆ ಮಾಡಲಿಕ್ಕೆ ಬರ್ತದೆ. ಒಳ್ಳೆ ಶೀಲ ಉಳ್ಳವರು, ಚಾರಿತ್ರ್ಯ ಕೆಟ್ಟವರಾಗಿರಬಾರದು, ಸಚ್ಚರಿತ್ರ ಸಂಪನ್ನರು, ಒಳ್ಳೆ ವಂಶದಲ್ಲಿ ಬಂದವರಾಗಬೇಕು. ನಿತ್ಯವರ್ತೇಶು ಸಕ್ತೇಶು ರಾಜ ಕುರ್ವೀತ ಮಂತ್ರಿಣಃ, ಅಂತಹ ಮಂತ್ರಿಗಳನ್ನು ರಾಜ ತನ್ನ ಎಲ್ಲ ಕೆಲಸಗಳಲ್ಲಿ ಅರ್ಥೇಶು ಸರ್ವೇಶ್, ರಾಜನಿಗೆ ಸಂಬಂಧಪಟ್ಟಂತಹ ಪ್ರಯೋಜನ ಬೀಳತಕ್ಕಂತಹ ದುಡ್ಡಿಗೆ ಸಂಬಂಧಪಟ್ಟಂತಹ ವ್ಯವಹಾರಗಳಲ್ಲಿ ಇಂತಹ ಸಲಹೆಗಾರನೆಲ್ಲ ರಾಜ ಮಾಡಿರಬೇಕು ಮುಖ್ಯವಾಗಿ. ಮತ್ತೆ ಕೆಲವರೆಲ್ಲ ಇದ್ದಾರೆ, ಹೇಗಿರುತ್ತಾರೆ ಅಂತ ಹೇಳ್ತಾನೆ. ಅರ್ಥ ಮಾನ ಅರ್ಘ ಸತ್ಕಾರೈಹಿ ಭೋಗೈಹಿ ಉಚ್ಚಾವಚೈಹಿ ಪ್ರಿಯೈಹಿ ಯಾನ್ ಅರ್ಥರಾಜ ಮನ್ಯೇತಾಹ ತೇ ಸ್ಯೋ ಸುಖವಾಗಿನ.
ಕೆಲವರಿಗೆ ಗೌರವ ಕೊಟ್ಟರೆ ಮಾತ್ರ ರಾಜನ ಬಳಿ ಬರ್ತಾರೆ. ದುಡ್ಡು ಕೊಟ್ಟಾಗ, ದಕ್ಷಿಣೆ ಕೊಟ್ಟಾಗ, ಸಂಭಾವನೆ ಕೊಟ್ಟಾಗೆಲ್ಲ ಗುರುಗಳೇ ಅಂತ ಹೇಳುತ್ತಾರೆ, ದೊರೆಗಳೇ ಅಂತ ಹೇಳುತ್ತಾರೆ. ಮತ್ತೆ ಅವರನ್ನು ಹೊಗಳಿದಾಗೆಲ್ಲ ಅವರು ರಾಜನನ್ನು ಭಾರಿ ಚೆನ್ನಾಗಿ ತಿಳಿಸಿಕೊಡುತ್ತಾರೆ. ಅವರನ್ನು ಎತ್ತರದ ಸ್ಥಾನಗಳಲ್ಲೆಲ್ಲ ಕುಳ್ಳಿರಿಸಿದ್ರೆ ಬಹಳ ಒಳ್ಳೆ ರೀತಿಯ ಮಾತನ್ನಾಡುತ್ತಾರೆ. ಹಾಗಾಗಿ ನೀನು ಯಾರನ್ನೆಲ್ಲ ಗೌರವಿಸಬೇಕು, ಒಳ್ಳೆಯ ಸಂಪಾದನೆ, ದುಡ್ಡಿಗೋಸ್ಕರ ಕೈ ಹಿಡಿದ ತಿಳ್ಕೊಳ್ಳಿ, ಅವರೆಲ್ಲ ನಿನ್ನ ಸುಖಕ್ಕಾಗಿ ಬರ್ತಾರೆ. ನೀನು ಖುಷಿಯಲ್ಲಿದ್ದಾಗ ಸಿಗ್ತಾರೆ. ಖುಷಿಯ ಕೇಂದ್ರಗಳಲ್ಲಿ ನೋಡಿ, ರಾಜನಲ್ಲಿ ಯಾವುದೋ ಒಂದು ಜನ್ಮೋತ್ಸವ, ಯಾವುದೋ ಒಂದು ಶಾಂತಿ ಕರ್ಮ, ಯಾವುದೋ ಒಂದು ವಿಶೇಷವಾದಂತಹ ಕೆಲಸಗಳು ಆಡಳಿತ ಒಳಗೆ ಅಂತ ಆಗ್ತದೆ ಅಂದ್ರೆ ಅವರೆಲ್ಲ ಬರ್ತಾರೆ. ಅವರನ್ನೆಲ್ಲ ಕರೀಲಿಕ್ಕೆ ಬರ್ತದೆ, ನೀನು ಅವರನ್ನೆಲ್ಲ ಇಟ್ಕೊಳ್ಳಿಕ್ಕೆ ಆಗತ್ತೆ. ಯಾಕೆಂದ್ರೆ ಅವರಿಗೆ ಯಾವತ್ತಾವತ್ತು ಬಟವಾಡೆ ಆಗುತ್ತೆ, ಯಾವತ್ತಾವತ್ತು ರಾಜರನ್ನು ಹೊಗಳುತ್ತಾರೆ, ಕೆಲಸ ಮಾಡಿ ಹೋಗ್ತಾರೆ. ಅದು ಆವತ್ತಾವ ಟೆಂಪರರಿ, ವಿರೋಧ ಇಲ್ಲ. ಇಂಥವ್ರು ಬೇಕು, ಇಂಥವರು ಇರ್ತಾರೆ. ಇಂಥವರು ನಿನ್ನ ಮಂತ್ರಿಗಳಾಗುವುದಿಲ್ಲ, ವಿಶೇಷವಾದಂತ ಪರಿವಾರದವರು ಅನ್ನಿಸಿಕೊಳ್ಳುವುದಿಲ್ಲ. ವಿರೋಧ ಮಾಡದವರಂತೂ ಸತ್ಯ, ಹೊತ್ತಿಗೆ ಮಾತ್ರ ಬರುವವರಂತಲ್ಲ. ಇದು ಗೌರವದಲ್ಲಿ, ಅಂದ್ರೆ ರಾಜನಿಗೆ ಗೌರವಕ್ಕೆ ಜನ ಬೇಕಲ್ಲ. ಸಭೆ ಭರ್ತಿ ಆಗ್ಬೇಕು, ಅಥವಾ ಮಂಟಪ ಪೂರ್ತಿ ಆಗ್ಬೇಕು, ಅಥವಾ ವೇದಿಕೆ ಇಡೀ ಆಗ್ಬೇಕು. ಹಾಗಾಗಿ ಇಂಥವರೆಲ್ಲ ಗಟ್ಟಿಮುಟ್ಟಾಗಿ ದೊಡ್ಡ ದೊಡ್ಡ ಆಭರಣ ವೈಭವಗಳು ಅಥವಾ ಪಟ್ಟೆ ಪೀತಾಂಬರಗಳನ್ನು ಹಾಕಿಕೊಂಡು ಕೂತಿರ್ತಾರೆ. ರಾಜನ ಆಡಂಬರದ ದೊಡ್ಡ ವೇದಿಕೆಗಳನ್ನು ನೋಡೋದೇ ಒಂದು ಚಂದ. ಏನೊಂದು ದೊಡ್ಡ ರುಮಾಲುಗಳು ಮತ್ತು ಎತ್ತರೆತ್ತರದ ಮಣಿಯ ಹಾರಗಳ ರಾಶಿಗಳು, ಪಟ್ಟೆ ಪೀತಾಂಬರಗಳು, ಅದಕ್ಕೆ ಸರಿಯಾಗಿ ಮೈಕಟ್ಟುಗಳು, ಮತ್ತೆ ನೋಡ್ಲಿಕ್ಕೆ ಹೋದ್ರೆ ಜಟ್ಟಿಗಳಂತೆಲ್ಲ ಇರ್ತಾರೆ. ಇವರನ್ನೆಲ್ಲ ರಾಜ ಸಾಕ್ತಾನೆ. ಯಾಕೆಂದ್ರೆ ಇಷ್ಟಕ್ಕೆ, ಗೌರವಕ್ಕೆ, ದರ್ಬಾರ್ನಲ್ಲಿ ನೋಡ್ಲಿಕ್ಕೆ ತಟ್ಟಿರಾಯಗಳಂತೆ. ಮತ್ಯಾವ್ದಕ್ಕೆ ನೋಡಿ, ಇದ್ರಲ್ಲಿ ಏನಾದ್ರೂ ಒಂದು ಮಾತುಗಳಲ್ಲಿ ಅವರದ್ದು ವಿಶೇಷಣ ಇತ್ತೇನು, ಅಧ್ಯಯನದ ಎತ್ತರ ಏನಿತ್ತೇನು, ಅದೆಲ್ಲ ಬೇಕಾಗಿಲ್ಲ. ಎಲ್ಲ ಇಷ್ಟರಲ್ಲೇ ಮುಗಿದೋಗುತ್ತೆ. ಸರ್ವೇ ಗುಣ ಕಾಂಚನ ಮಾಶ್ರಯಂತೆ ಅಂತ ಬಂಗಾರದ ಜನಿತಾರಿ ಶಾಲ ಹಾಕುವುದರಲ್ಲಿಯೇ, ಶಲ್ಯ ಹೊತ್ತುಕೊಳ್ಳುವುದರಲ್ಲಿಯೇ, ದೊಡ್ಡ ಮಟ್ಟಿನ ಪೇಟ ಕಟ್ಟಿಕೊಳ್ಳುವುದರಲ್ಲಿಯೇ ಮುಖ್ಯ. ನಾನು ಹೇಳುತ್ತೇನೆ, ರೂಪೇಣ ಅನ್ನುವ ಹಾಗೆ ಅವನು ಹಾಕಿಕೊಂಡಿದ್ದಾನೆ. ಮೊದಲು ಗೌರವ ಕೊಡುವುದು ಎಲ್ಲಿ ಕೇಳಿದ್ರೆ ಮೈಕಟ್ಟಿಗೆ ಅಂತ. ರೂಪೇಣ ಮೈಕಟ್ಟು ನೋಡಿದ ತಕ್ಷಣ ಏನು ಅದ್ಭುತ, ಹ್ಯಾಂಡ್ಸಮ್ ಪರ್ಸನಾಲಿಟಿ, ಬಾರೆ ತಲೆ ಬಗ್ಗೆ ಆಯ್ತು, ಕೈ ಮುಗಿದಾಯ್ತು. ಅದು ಆನೆಗೂ ಇಲ್ವರಿ ಅಂತದ್ದೆಲ್ಲ ಮೈಕಟ್ಟು. ಖಡ್ಗಮೃಗಕ್ಕೆ ಇಲ್ವಾ? ಆಹಾ, ಏನು ಗೌಜಿ. ರೂಪೇಣ, ಮತ್ತೆ ರೂಪೇಣ ವಚಸ, ಅದೆಲ್ಲ ಮಂತ್ ಬರುತ್ತಲ್ಲ. ರೂಪೇಣ ವಯಸ್ಸ ವಾಚ ವಿದ್ಯೆಯ ಮುಂದೊಂದು ಹೋಗ್ತದೆ ನಿಜವಾಗಿ. ಮತ್ತೆ ಕೆಲವರು ವಯಸ್ಸಾದವರಿಗೆ ಮನ್ನಣೆ ಕೊಡ್ತಾರೆ, ಸೀನಿಯರ್ ಪರ್ಸನ್, ಸೀನಿಯರ್ ಸಿಟಿಸನ್ ಹೇಳಿಕೊಂಡು ಒಂದು ಗೌರವ ಕೊಡ್ತಾರೆ. ಮತ್ತೆ ಕೆಲವರು ಮಾತಾಡಿದಾಗ ಒಳ್ಳೆ ಚಂದ ಮಾತಾಡ್ತಾರೆ ಅಂತ. ಇದು ವಯಸ್ಸು ಬೇಕಾಗಿಲ್ಲ, ಅಲ್ಲಿ ರೂಪವು ಚೆನ್ನಾಗಿರ್ಬೇಕಾಗಿಲ್ಲ, ಮಾತಿಗೆ ಗೌರವ ಉಂಟು. ಆನಂತರ ವಿದ್ಯೆಗೆ, ಕ್ವಾಲಿಫಿಕೇಶನ್ಗೆ, ಹೀಗೆ ಗುಣವಂತಿಗೆ ಬರುವುದು ಅಲ್ಲಿ. ಅದನ್ನು ಗಮನಿಸುವುದಿಲ್ಲ. ವಿದ್ಯೆ ಎಲ್ಲಿ ಬರುತ್ತೆ? ಮಾತಾಡ್ಲಿಕ್ಕೆ ಎಲ್ಲಿ ಸಭೆಯಲ್ಲಿ ಬಿಡ್ತಾರೆ? ವಯಸ್ಸಿನವರು ಎಲ್ಲಿ ಎದುರು ಇರ್ತಾರೆ? ಆದ್ರಿಂದ ಈ ರೂಪವಂತರ ಎದುರು ಕೂತ್ಕೊಳ್ಳೋದು ಗಮ್ಮತ್ತಿರ್ತದೆ. ಆದ್ರೆ ಹೇಳ್ತಾನೆ, ಭೀಷ್ಮ ಹೇಳ್ತಾನೆ, ಇವರೆಲ್ಲ ಇದ್ದಾರೆ, ಅಲ್ಲಿಗಿದ್ದಾರೆ. ನಿನ್ನ ಗೌಜಿ ಗದ್ದಲಗಳ ಸಮಾರಂಭಗಳಿಗೆಲ್ಲ ಇವರು ಬರ್ತಾರೆ. ಪಿಲ್ಲರ್ಸ್ ಒಂದು ದೃಷ್ಟಿಯಿಂದ. ಅಭಿನ್ನ ವೃತ್ತ ವಿದ್ವಾಂಸ ಸದ್ವೃತ್ತ ಚರಿತವ್ರತ ನತ್ವಾಂ ನಿತ್ಯಾರ್ಥಿನೋ ಜಕ್ಷಿಹು ಅಕ್ಷುದ್ರ ಸತ್ಯವಾದಿನ. ನಿಜವಾಗಿ ನಿನ್ನನ್ನು ಬಿಡಲಾರದ ಪರಿವಾರದವರು, ಗೆಳೆಯರು ಅಂತ ಹೇಳಿಕೊಂಡ್ರೆ, ಮಂತ್ರಿ ಆಗದವರು ಅಂತ ಹೇಳಿಕೊಂಡ್ರೆ, ಅವರು ಯಾವತ್ತೂ ಸಹ ಒಳ್ಳೆಯ ಸಮಾಚಾರಗಳನ್ನು ಬಿಟ್ಟವರೇ ಅಲ್ಲದವರು. ಅವರಲ್ಲಿ ಯಾವುದೇ ಕುಂದುಕೊರತೆಗಳಿಲ್ಲ, ದುರಾಚಾರಗಳಿಲ್ಲ. ಇವತ್ತಿನವರೆಗೆ ನಿನ್ನ ಯಾವುದೇ ರೀತಿಯಾದಂತಹ ಸಲಹೆ ಸೂಚನೆಗಳನ್ನಾಗಲಿ ಅಥವಾ ಬೌಂಡ್ರಿಗಳನ್ನಾಗಲಿ ಅವರು ಒಡೆದವರಲ್ಲ, ಬಿಟ್ಟವರಲ್ಲ, ಬ್ರೇಕ್ ಮಾಡಿದವರು. ಕಾನೂನು ಭಂಗ ನಡೆಸಿಕೊಡದವರು, ಸಂವಿಧಾನಕ್ಕೆ ಬದ್ಧರಾದವರು ಅನಿಸಿಕೊಳ್ಳುವವರು, ನಿಜವಾಗಿ ಒಳ್ಳೆ ಧಾರ್ಮಿಕರು, ತಿಳಿದವರು, ಸಚ್ಚರಿತ್ರ ಸಂಪನ್ನರು, ನಡೆಸಿಕೊಡುವವರು. ಅವರು ನಿನ್ನ ಯಾವುದೇ ದುಡ್ಡು ದುಮ್ಮಾನಗಳಿಗೆ, ಗೌರವ ಆದರಗಳಿಗೆ, ಅಲಂಕಾರ ವೇಷಗಳಿಗೆ, ಸಂಭಾವನೆ ಕೃಷಿಗಳಿಗೆಲ್ಲ ಬಗ್ಗುವವರೆಲ್ಲ, ಬಂದವರಲ್ಲ. ಅವರೆಲ್ಲ ಶಾಶ್ವತವಾದ ಮೌಲ್ಯವನ್ನು ಕಾಪಾಡುವವರು, ಭಗವದೆಚ್ಚರವನ್ನು ಚಿಂತನೆ ನಡೆಸುವವರು, ಭಗವದೆಡೆಗೆ ಸಾಗುವವರು. ಇಲ್ಲಿನ ದುಡ್ಡಿಗೆ, ಬಯಕೆಗೆ ಎಲ್ಲ ಬಿದ್ದವರಲ್ಲ ಅವರು. ಅಂತಹ ಅತ್ಯಂತ ಎತ್ತರದ ಯಾರಿದ್ದಾರೆ, ಅವರು ಯಾವ ಕಾಲದಲ್ಲಿ ನಿನ್ನನ್ನು ಬಿಡುವುದಿಲ್ಲ. ಅವರು ನೀಚರು ಅಲ್ಲ, ಅತ್ಯಂತ ಎತ್ತರದವರು. ಅವರು ಮೋಸಗಾರರಲ್ಲ, ಸತ್ಯನಿಷ್ಠರು. ಇಂಥವರು ನಿನ್ನ ಪರಿವಾರದಲ್ಲಿ ಎಂದೂ ಸ್ಥಾಯಿಗಳಿರ್ತಾರೆ. ಇಂತಹ ಮಂತ್ರಿಗಳು ನಿನಗೆ ಸಿಕ್ಕಿದ್ರೆ ಬಹಳ ದೊಡ್ಡದು ಅಂತ ಅರ್ಥ ಲೆಕ್ಕಾಚಾರದಲ್ಲಿ. ಅಂಥವರನ್ನು ಕಟ್ಟಿಕೊಳ್ಳಿ ಕೇಳಿಕೊಳ್ಳುವ ಹಾಗೆ ಮಾಡ್ತಾರೆ.
ಅನಾರ್ಯಾಹ ಏನ ಜಾನಂತಿ ಸಮಯಂ ಮಂದಚೇತಸಃ ತೇಭ್ಯ ಪರಿಜುಗುಪ್ಸೇತಾಃ ಏಚಾಪಿ ಸಮಯಚ್ಯುತ. ನೀನು ಯಾರಿಂದ ದೂರ ಇರಬೇಕು ಕೇಳಿದ್ರೆ, ಯಾರನ್ನು ನೀನು ಹೇಸಿಗೆಯವರಂತೆ ನೋಡಬೇಕು, ಬಿಟ್ಟಿರಬೇಕು ಅಂದ್ರೆ, ಯಾರು ಬುದ್ಧಿ ಕಡಿಮೆಯವರಿದ್ದಾರೆ, ನಿನ್ನ ಆಜ್ಞೆಗಳನ್ನೆಲ್ಲ ಯಾರು ಭಂಗ ಮಾಡುತ್ತಾರೆ, ಚೌಕಟ್ಟುಗಳು ಮೀರಿ ಇರ್ತಾರೆ, ಒಳ್ಳೆಯ ಶ್ರೇಷ್ಠವಾದ ನಡತೆ ಯಾರಲ್ಲಿಲ್ಲ, ದುರಾಚಾರಿಗಳು ಯಾರಿರುತ್ತಾರೆ, ಒಳ್ಳೆಯ ಧರ್ಮದ ಚೌಕಟ್ಟುಗಳನ್ನು ಯಾರು ಓದಿಕೊಂಡಿಲ್ಲ, ತಿಳಿದುಕೊಂಡಿಲ್ಲ, ಅವರ ಬಗ್ಗೆ ನೀನು ಸ್ವಲ್ಪ ಹಿಂಜರಿಬೇಕು. ಯಾಕೆಂದ್ರೆ ನಾಳೆ ಅವರ ಚಾಳಿ ನಿನಗೆ ಅಂಟೀತು, ಹತ್ತಿರ ಬಂದೀತು. ಅಂತವರನ್ನು ಸಹಾಯಕ್ಕೋ ಪರಿವಾರಕ್ಕೋ ಸಭಾಸದರನ್ನಾಗಿಸು, ಮಂತ್ರಿಗಳನ್ನಾಗಿಸಿಲ್ಲ ಮಾಡಲಿಕ್ಕೆ ಮಾಡಬಾರ್ದು. ಮತ್ತೆ ಯಾರು ಈಗಾಗಲೇ ಸಮಯ ಭಂಗ ಮಾಡಿದ್ದಾರೆ, ಒಪ್ಪಂದ ಬ್ರೇಕ್ ಮಾಡಿದ್ದಾರೆ, ಮುರಿದಿದ್ದಾರೆ, ಅಂತವರನ್ನು ದೂರ ಇಡು ನೀನು. ಅವರು ಗಲೀಜು ಜನರು ಅಂತ ತಿಳ್ಕೋ, ಹೇಸಿಗೆ ಪಡೋವರ ಮೇಲೆ ಇಷ್ಟಪಡಬೇಡ ಅಂತಾನೆ ವಾಸ್ತವವಾಗಿ ಹೇಳಿದ್ರು. ಈಗ ಭೀಷ್ಮರು ಹೇಳುತ್ತಾರೆ, ಒಂದೊಮ್ಮೆ ಒಂದು ರಾಶಿ, ಒಂದು ಸಂಘ, ಅವರದ್ದೇ ಒಂದು ತಂಡವೇ ಉಂಟು. ಈಗೇನು ಮಾಡುವ ಅಂದ್ರೆ, ಭೀಷ್ಮರು ಹೇಳ್ತಾರೆ, ಗಣಂ ಹಿತ್ವಾ ನೈಕಂ ಇಚ್ಛೇತ್. ಒಂದು ತಂಡವನ್ನು ನೀನು ಒಂದು ಬೇಕು ಅಂತ ಹೇಳಿಕೊಂಡ್ರೆ, ತಂಡ ದೂರ ಆಗುವುದು ಬೇಡ ಅಂತ ಮಾಡುವಾಗ ಒಬ್ಬನನ್ನು ನೀನು ದೂರ ಇಡಬಹುದು. ಒಬ್ಬನಿಗಾಗಿ ತಂಡವನ್ನು ಬದಿಗಾಗಬಾರದು, ಆ ಒಬ್ಬನನ್ನು ಹೊರಗೆ ಹಾಕುವುದು ಒಳ್ಳೆ. ಇಲ್ಲಾದ್ರೆ ಒಬ್ಬನನ್ನು ನೀನು, ಒಬ್ಬ ಕೆಟ್ಟವನನ್ನು ನೀನು ಇಷ್ಟಪಟ್ಟರೆ, ಅವನ ಆಗದವರ ಒಂದು ತಂಡವೇ ಹೊರಗೋಗಿ ಬಿಟ್ರೆ, ಹಾಗಾಗಿ ಒಂದು ಸಮೂಹವನ್ನು, ಗಣವನ್ನು, ಒಂದು ಸಂಘವನ್ನು ಒಂದೊಮ್ಮೆ ನೀನು ನೋಡಿಕೊಂಡಾಗ ಒಬ್ಬನ ವಿಷಯದಲ್ಲಿ ಅದು ವಿರೋಧಕ್ಕೆ ಬಂದಿದ್ರೆ ಆ ಒಬ್ಬನನ್ನು ಹೊರಗಾಕುವುದು ಚಂದ. ನೀನು ನ ಏಕಂ ಇಚ್ಛೇತ್ ಗಣಂ ಹಿತ್ವ. ಸಮೂಹವನ್ನು ಬಿಟ್ಟು ನೀನು ಒಬ್ಬನನ್ನು ಆಯ್ಕೆ ಮಾಡುವುದು ಬೇಡ. ಆ ಒಬ್ಬನನ್ನು ಒಳ್ಳೆಯವನಾಗಿದ್ರು ಹೊರಗಾಕಿ ಬಿಡು, ಸಮೂಹಕ್ಕೋಸ್ಕರ ಬದುಕಿಸ್ಲಿಕ್ಕೆ. ಸ್ಯಾಚೇತ್ ಅನ್ಯ ಪರಿಕರ, ಯಾವುದೋ ಒಂದನ್ನು ನೀನು ಆಯ್ಕೆ ಮಾಡಿಕೊಳ್ಳುವುದಾದ್ರೆ, ಒಂದು ಅವನನ್ನು ಹೊರಗಿಡಬೇಕು, ಒಂದು ಸಮೂಹವನ್ನು ಹೊರಗಿಡಬೇಕು ಅಂದಾಗ ಸಮೂಹ ನಿನ್ನ ಕಡೆ ಇರಲಿ, ಒಬ್ಬ ಹೊರಗೋದ್ರೆ ಪರವಾಗಿಲ್ಲ ಅಂತ. ಅಲ್ಲ ಮಾರ, ಒಬ್ಬ ಒಳ್ಳೆಯವ ಮಾರ, ಈ ತಂಡ ಇರು ಪರ್ಕಟೆ ಪೂರ, ಅದ್ರ ಮಾಸಿ ತಂಡವನ್ನೇ ಬಿಡುದು ಚಂದ, ಒಬ್ಬನೇ ಒಳ್ಳೆ, ಅದು ಆಗ್ಬೋದಂದ. ಎಷ್ಟೈಕ ಬಹುಭಿಶ್ರೇಯಾನ್ ಕಾಮಂತೇನ ಗಣಂ ತ್ಯಜೇತ್. ಒಂದೊಮ್ಮೆ ಒಬ್ಬನೇ ಭಾರಿ ಖುಷಿ ಇದ್ದಾನೆ, ಈ ಗಣಕ್ಕಿಂತ ಅವನೇ ವಾಸಿ ಆದ್ರೆ ಲೀವ್ ಇಟ್ ಅಂದ. ನೀನು ಸಂಘ ಸಂಸ್ಥೆಯನ್ನು ಬಿಟ್ಟಾಗ ಮಾರ ಅವನೊಬ್ಬನನ್ನೇ ಇಟ್ಟು. ಅಂದ್ರೆ ಮೌಲ್ಯ ನಮಗೆ ಬೇಕು. ಸಮೂಹಕ್ಕಾಗಿ ಒಬ್ಬನನ್ನು ಬಿಡುವುದು ಚಂದ, ಒಬ್ಬನಿಗಾಗಿ ಸಮೂಹ ಬಿಡುವುದು ಚಂದ. ಆ ಸಮೂಹಕ್ಕಿಂತ ಹೆಚ್ಚು ಮೌಲ್ಯ ಒಬ್ಬನಲ್ಲಿದ್ರೆ ಅವನನ್ನಿಟ್ಟಿಗೋ, ಆ ಒಬ್ಬನಿಗಿಂತ ಸಮೂಹ ನಿನಗೆ ಬೇಕಾದ್ರೆ ಸಮೂಹವನ್ನು ನೋಡಿ. ಇದು ಎರಡು. ತ್ಯಜೇದೇಕಂ ಕುಲಸ್ಯಾರ್ಥಿದಿಂದ ವಿದುರ ಹೇಳಿದ್ದ. ದುರ್ಯೋಧನ ಹೊರಗಾಕಯ್ಯ, ಒಬ್ಬನನ್ನು ಹೊರಹಾಕುವುದರಿಂದ ನಿನ್ನ ಉಳಿದ 99 ಮಕ್ಕಳು ಬದುಕ್ತಾರೆ, ಅವನೊಬ್ಬನ ನಿಂತ್ಕೊಂಡ್ರೆ 99 ಹಾಳಾಗುತ್ತೆ ಅಂತ. ಹಾಗೆ ಆಯ್ತಲ್ಲ ಕೊನೆಗೆ. ಇದೇ ಭೀಷ್ಮೆಯಲ್ಲಿ ಹೇಳುತ್ತಾನೆ, ಒಬ್ಬನನ್ನು ಹೊರಗಾಕಿದ್ರೆ ತೊಂದರೆ ಇಲ್ಲ, ಹಾಳಾಗುವುದಾದ್ರೆ ನಮಗೆ ಗಣ ಉಳಿಯುತ್ತದಲ್ಲ ಅಂತ. ಒಂದೊಮ್ಮೆ ಗಣಕ್ಕಿಂತ ಮಿಗಿಲವನಾದ್ರೆ ಬಿಡುಮಾರ ತಂಡವನ್ನೇ ಅಂತ ಹೇಳಿಬಿಟ್ಟ. ಆದ್ರಿಂದ ಇದು ಬಹುವಾದ ಏಕವಾದ ಇದನ್ನು ನೋಡ್ಲಿಕ್ಕಿಲ್ಲ, ಗುಣವಂತಿಕೆ ನೋಡಿಕೊಳ್ಳಿ. ವಾಸ್ತವವಾಗಿ ಒಳ್ಳೆಯವನು ಹೇಗಿರ್ತಾನೆ ಕೇಳಿದ್ರೆ, ಶ್ರೇಯಸಃ ಪಾರ್ಥ ಲಕ್ಷಣ, ಒಳ್ಳೆಯವನ ಲಕ್ಷಣ ಹೀಗೆ. ಇನ್ನು ಸುಮಾರು ಹೇಳ್ತಾನೆ ಒಳ್ಳೆಯವರ ಬಗ್ಗೆ. ಒಂದು ಮಾತು ಕೇಳಿಕೊಳ್ಳಿ ಇವತ್ತು ನಾವು. ಕುಲೀನಃ, ಸತ್ಯಸಂಪನ್ನ, ತಿತಿಕ್ಷು, ದಕ್ಷ, ಆತ್ಮವಾನ್. ಮುಖ್ಯವಾಗಿ ಆತ್ಮವಾನ್, ಸ್ವಾಭಿಮಾನ ಬೇಕು ಅವನಿಗೆ. ತನ್ನ ಮನಸ್ಸು ತನ್ನ ಕಂಟ್ರೋಲ್ ಅಲ್ಲಿ ಇರಬೇಕು, ಒಳ್ಳೆ ವಂಶದಲ್ಲಿ ಬರಬೇಕು, ಸತ್ಯದ ಮೇಲೆ ನಿಷ್ಠೆ ಬೇಕು ಅವನಿಗೆ, ಸತ್ಯ ವಾಕ್ಯ ಪರಿಪಾಲನೆ, ವೇದ ಧರ್ಮದಲ್ಲಿ ಪ್ರೀತಿ, ಸಮರ್ಥನಾಗಿರಬೇಕು ಅವನು. ಸೈರಣೆ, ಅದು ಪ್ರಧಾನ ಬೇಕು. ಅದರೊಟ್ಟಿಗೆ ಶೂರ, ಕೃತಜ್ಞ, ಸತ್ಯಶ್ಚ, ಒಳ್ಳೆ ಪ್ರಾಮಾಣಿಕವಾದ ಬದುಕಿರುವವನು. ಉಪಕಾರ ಮಾಡಿದವರ ಮೇಲೆ ಪ್ರೀತಿ, ಅದನ್ನು ನಡೆಸಿಕೊಡುವಲ್ಲಿ, ಅದೇ ರೀತಿಯಾಗಿ ಉಪಕಾರ ಮಾಡುವಲ್ಲಿ ಅವನಿಗೆ ಎಚ್ಚರ, ಒಳ್ಳೆ ಶೂರತನ, ಇವೆಲ್ಲ ಇದ್ರೆ ನಿಜವಾಗಿ ಇದು ಒಳ್ಳೆಯದಾಗುವ ಲಕ್ಷಣವೂ ಹೌದು. ಅಂತವನನ್ನು ಇಟ್ಕೊಂಡಾಗ ಇದು ಒಳ್ಳೆಯವನ ಲಕ್ಷಣವು. ಒಳ್ಳೆಯವನು ಹೀಗಿರ್ತಾನೆ ನಿಜವಾಗಿ. ಅದನ್ನ ನಿನಗೆ ಅಂತ ಒಳ್ಳೆಯತನ ಬರಬೇಕಾದ್ರಿಂದ ಗುಣವಂತಿ ಉದ್ದವರನ್ನು ಇಟ್ಕೊಳ್ಳಿಕ್ಕೆ. ಇಂಥ ಒಳ್ಳೆಯವದ ಜೊತೆಯಲ್ಲಿ ನಾವಿದ್ರೆ ಏನಾಗುತ್ತೆ ಅಂದ್ರೆ, ಅಮಿತ್ರಾಹ ಸಂಪ್ರಸೀದಂತೆ, ಶತ್ರುಗಳು ಖುಷಿ ಪಡ್ತಾರೆ. ಅಷ್ಟೇ ಅಲ್ಲ, ಮಿತ್ರೇ ಭವಂತ್ಯುತ, ಅವರು ನಮ್ಮೊಟ್ಟಿಗೆ ಸೇರಿಬಿಡ್ತಾರೆ, ಫ್ರೆಂಡ್ ಆಗ್ತಾರೆ ಅವರು ವಾಸ್ತವವಾಗಿ. ಹಾಗಾಗಿ ಒಳ್ಳೆಯ ಶ್ರೇಯಸ್ಸಿನ ಲಕ್ಷಣವನ್ನು ನಾವು ಚೆನ್ನಾಗಿ ನೋಡಿಕೊಂಡು
ಅಂಥವರ ಜೊತೆಯಲ್ಲಿ ಇರಬೇಕು ಅಂತ ಎಂಥವರು ನಮಗೆ ಒಳ್ಳೆಯದನ್ನು ಮಾಡಿಕೊಳ್ತಾರೆ ಎನ್ನುವುದಕ್ಕೆ ಒಂದು ದೊಡ್ಡ ಪಟ್ಟಿಯೇ ಭೀಷ್ಮ ಮುಂದೆ ನೀಡುತ್ತಾನೆ. ಅದರಿಂದಾಗಿ ನಮಗೆ ಎರಡು ಅಂಶಗಳು, ಒಂದು ಶ್ರೇಯಸ್ಸಿನ ದಾರಿ, ಇನ್ನೊಂದು ಪ್ರೇಯಸ್ಸಿನ ದಾರಿ ಅಂತ. ಇದು ಉಪನಿಷತ್ತು ಹೇಳತಕ್ಕಂಥ ಕಥೆಗಳು. ತೇ ಉಭೇ ನಾನಾರ್ಥೇ ಪುರುಷಂಸಿ ನೀತಃ ಅಂತ ಹೇಳಿಕೊಂಡು ಮನುಷ್ಯನನ್ನು ಎಳ್ಕೊಳ್ತಾವೆ. ನನಗಿಷ್ಟವಾದದ್ದು ಇದು, ನನಗೆ ಒಳಿತಾಗುವುದು ಅದು ಅಂತ. ನಿದ್ದೆ ಮಾಡುವುದು ಎಲ್ಲರಿಗೂ ಇಷ್ಟ, ಆದರೆ ಅದು ಶ್ರೇಯಸ್ಕರ ಅಲ್ಲ. ನಿದ್ದೆ ಮಾಡುವುದರಿಂದ ಸೋಮಾರಿತನ ಬೆಳೆಯುತ್ತದೆ. ಶ್ರೇಯಸ್ಸು ಯಾವುದು ಅಂದ್ರೆ ಓದುವುದು ಶ್ರೇಯಸ್ಕರ, ಅದು ಯಾರಿಗೂ ಇಷ್ಟ ಇಲ್ಲ. ಗಮ್ಮತ್ ನೋಡಿ, ಅಧ್ಯಯನ ಅದು ನಿಮಗೆ ಪರಮೋಚ್ಚವಾದ ಶ್ರೇಯಸ್ಸನ್ನು ತಂದುಕೊಡುತ್ತದೆ. ಅಧ್ಯಯನ ಮಾಡಿದವರ ಸಹವಾಸ ನಿಮಗೆ ಅಧ್ಯಯನದ ಬೆಲೆಯನ್ನು ಕೊಡುತ್ತದೆ. ಅಂಥವರ ಜೊತೆಯಲ್ಲಿನ ಒಡನಾಟ ಮತ್ತು ಮಾತುಕತೆ ನಿಮ್ಮನ್ನು ಪ್ರಬುದ್ಧನನ್ನಾಗಿಸ್ತದೆ. ಅದು ನಿಮಗೆ ಕಿರಿಕಿರಿ. ನಿಮಗೆ ಹಾಡು ಹರಟೆ ಕಾಮಿಡಿ ಮಾಡುವವರು ಬೇಕು. ಸಂತೆ ಜನ ಇಷ್ಟ, ಯಾಕೆ? ಸುಮಾರು ವೆರೈಟಿ ಇದೆ ಅಂತ. ವೆರೈಟಿ ಏನಿಲ್ಲ, ಕಳಪೆ ಮಾತುಗಳು, ಹೇಸಿಗೆ ಸಂಗತಿಗಳು, ಅಪವ್ಯಯಗಳು. ಆದಿದೇವನು ಹೇಳುತ್ತಾನೆ ಬಹಳ ಚೆನ್ನಾಗಿ, ಒಳ್ಳೆಯ ದಾರಿ ಯಾವುದು, ಒಳ್ಳೆಯವರ ಲಕ್ಷಣ ಏನು ನೋಡಿ. ಅವರು ನಿನ್ನಲ್ಲಿ ಯಾವುದೇ ರೀತಿಯಾದಂತಹ ಮೋಸ ವಂಚನೆಗೆ ಬರುವುದಿಲ್ಲ ಅನ್ನೋ ನೆಲೆಯಲ್ಲಿ ಶ್ರೇಯಸ್ಸಿನ ಅನೇಕ ಜನರ ಹೇಗಿರ್ತಾನೆ ಯಶ್ಚ ಅಂತ ಹೇಳ್ತಾ ಹೇಗಿರುವವನಾಗಿರ್ಬೇಕು ಎನ್ನುವ ಮುಖಗಳನ್ನು ಭೀಷ್ಮರು ಉಲ್ಲೇಖ ಮಾಡುತ್ತಾರೆ. ಮತ್ತೆ ಶ್ರೇಯಸ್ಸನ್ನು ಪಡೆಯುವ ವಂದನೆಗಳು. ಕೃಷ್ಣ ನಾರಾಯಣ ನಾರಾಯಣ ನಾರಾಯಣ.